ಈ ದಿನ ಬಂದು ಕ್ರಿಸ್ಮಸ್. ಈ ದಿನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವ್ರ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದದನ್ನು ಸ್ಮರಿಸಿ, ಅದಕ್ಕಾಗಿ ಜನಗಳು ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸುವಂಥದ್ದನ್ನು ನಾವು ತಿಳಿದಿರುತ್ತೇವೆ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಅವರು ಹುಟ್ಟಿ ಬಂದರು. ಆದರೆ ಮನುಷ್ಯನಾಗಿ ಅವರು ಯಾವ ಕಾರಣಕ್ಕೋಸ್ಕರವಾಗಿ ಈ ಲೋಕಕ್ಕೆ ಹುಟ್ಟಿ ಬಂದರು, ಅವರು ಯಾವ ಕಾರಣಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು, ಮತ್ತು ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಈ ದಿನದಲ್ಲಿ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡೋಣ. ಯೇಸು ಕ್ರಿಸ್ತನ ಹುಟ್ಟಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರು ಬೆತ್ಲೆಹೇಮ್ ಅನ್ನುವಂಥ ಊರಿನಲ್ಲಿ ಹುಟ್ಟುತ್ತಾರೆ. ಆ ಸಮಯದಲ್ಲಿ ಆ ಬೆತ್ಲೆಹೇಮಿನ ಹೊರಗಡೆ ಹೊಲಗಳಲ್ಲಿ ರಾತ್ರಿಯಲ್ಲಿ ಕುರುಬರು ಅವ್ರು ಇದ್ದುಕೊಂಡು ಕುರಿಗಳನ್ನು ಅವರು ಕಾಯ್ತಾ ಇರ್ತಾರೆ. ಆ ರೀತಿ ಅವರು ಕುರಿಗಳನ್ನು ಕಾಯ್ತಾ ರಾತ್ರಿಯಲ್ಲಿ ಇರುವಂಥ ಸಮಯದಲ್ಲಿ ಹಠಾತ್ತಾಗಿ ಒಂದು ಪ್ರಕಾಶಮಾನವಾದ ಬೆಳಕು ಅವ್ರ ಮುಂದೆ ಬರುತ್ತೆ. ಅದರಲ್ಲಿ ಒಬ್ಬ ದೇವದೂತ ಅವರೊಟ್ಟಿಗೆ ಮಾತಾಡ್ತಾನೆ. ಈ ಕುರುಬರಿಗೆ ಆ ದೇವದೂತನನ್ನು ನೋಡಿ ತುಂಬ ಭಯ ಆಗುತ್ತೆ, ತುಂಬ ಗಾಬರಿ ಆಗುತ್ತೆ. ಆದರೆ ಆಗ ದೇವದೂತ ಮಾತಾಡಿ ಭಯಪಡಬೇಡಿ ಅಂತ ಹೇಳಿ ಅವರಿಗೆ ಅನೇಕ ಕಾರ್ಯಗಳನ್ನು ಹೇಳ್ತಾನೆ. ಆಗ ಆ ದೇವದೂತ ಕಾಣಿಸ್ಕೊಂಡು ಆ ಕುರುಬರಿಗೆ ಹೇಳಿದಂಥ ಕಾರ್ಯಗಳೇನು, ಆ ಕಾರ್ಯದಲ್ಲಿ ನಾವೇನನ್ನು ತಿಳಿದುಕೊಳ್ಳಬಹುದು ಅನ್ನುವಂಥದ್ದನ್ನು ಈ ದಿನದಲ್ಲಿ ದೇವರ ವಾಕ್ಯದಿಂದ ನಾವು ಗಮನಿಸೋಣ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಲೂಕನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ 11ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡಿಗಳನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ. ಆ ಕುರುಬರುಗಳು ರಾತ್ರಿಯಲ್ಲಿ ಕುರಿಗಳನ್ನ ಅವರು ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ದೇವದೂತ ಅವರಿಗೆ ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ತಾನೆ. ಒಬ್ಬ ದೇವದೂತ ಅವರಿಗೆ ಕಾಣಿಸ್ಕೊಂಡು ಇಲ್ಲಿ ಆ ದೇವದೂತ ಆ ಕುರುಬರಿಗೆ ಹೇಳುವಂಥ ಮಾತುಗಳೇನಂತಂದ್ರೆ, ಹೆದರಬೇಡಿರಿ, ಕೇಳಿರಿ ಅಂತ ಹೇಳಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ ಅಂತ ಹೇಳ್ತಾನೆ. ಮತ್ತೆ ಆ ಸಮಾಚಾರ ಏನು ಅಂತ ಹೇಳ್ತಾ, ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಶುಭ ಸಮಾಚಾರ, ಮಹಾ ಸಂತೋಷವಾಗುವಂಥ ವಿಷಯ ಯಾವುದು? ಆ ವಿಷಯ ಯಾವುದು ಅಂತಂದ್ರೆ, ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಅದೇ ಶುಭ ಸಮಾಚಾರ, ಅದೇ ಜನಗಳಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂತ ವಿಷಯ. ಹಲ್ಲೆಲೂಯಾ. ದೇವದೂತ ಈ ಮಾತುಗಳನ್ನು ಹೇಳ್ತಾ ತಾನು ಹೇಳುವಂತ ಒಂದು ಮಾತೇನೆಂದ್ರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇಲ್ಲಿ ತಾನು ಹೇಳುವಂತ ಒಂದು ಪದ ಮುಖ್ಯವಾಗಿ ನಾವು ಗಮನಿಸಬೇಕು. ತಾನು ಹೇಳುವಂತ ಪದ ಏನಂತಂದ್ರೆ, ನಿಮಗೋಸ್ಕರ ದಾವೀದನೂರಿನಲ್ಲಿ ರಕ್ಷಕನು ಹುಟ್ಟಿದ್ದಾನೆ. ಯಾರಿಗೋಸ್ಕರ? ನಿಮಗೋಸ್ಕರ. ನಿಮಗೋಸ್ಕರ ದೇವದೂತ ಕುರುಬರಿಗೆ ಪ್ರತ್ಯಕ್ಷ ಆಗಿ ನಿಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ ಅಂತ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಈ ವಾಕ್ಯವನ್ನು ಕೇಳುವಂತ ನಿಮಗೆ ಇವತ್ತು ದೇವರ ವಾಕ್ಯ ಹೇಳೋದೇನು ಅಂತಂದ್ರೆ, ಯೇಸು ಕ್ರಿಸ್ತನು ಹುಟ್ಟಿದ್ದು ಯಾರಿಗೋಸ್ಕರ? ಈ ವಾಕ್ಯವನ್ನು ಕೇಳ್ತಾ ಇರುವಂತ ನಿಮಗೋಸ್ಕರ. ಈ ವಾಕ್ಯವನ್ನು ಕೇಳ್ತಾ ಇರುವಂತ ನಿಮಗೋಸ್ಕರವಾಗಿನೇ ಯೇಸು ಕ್ರಿಸ್ತನು ಹುಟ್ಟಿದ್ದು. ಹಲ್ಲೆಲೂಯಾ. ಕ್ರಿಸ್ಮಸ್ ಈ ದಿನದಲ್ಲಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದ್ರು ಅನ್ನೋದನ್ನ ನಾವೆಲ್ಲ ತಿಳಿದಿರ್ತೇವೆ. ಅದಕ್ಕಾಗಿ ಕ್ರಿಸ್ಮಸ್ ಆಚರಿಸ್ತಾರೆ, ಸಂತೋಷ ಪಡ್ತಾರೆ ಅಂತೆಲ್ಲ ತಿಳಿದಿರ್ತೇವೆ. ಆದ್ರೆ ಯೇಸು ಕ್ರಿಸ್ತನು ಯಾವ ಕಾರಣಕ್ಕಾಗಿ ಹುಟ್ಟಿ ಬಂದ್ರು? ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿನೇ ಹುಟ್ಟಿ ಬಂದ್ರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು, ಕೆಲವರು ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ಸ್ಗೋಸ್ಕರ ಹುಟ್ಟಿ ಬಂದಿರ್ಬೋದು ಅಂತ ಅನ್ಕೊಳ್ತಾರೆ. ಯೇಸು ಕ್ರಿಸ್ತನು ಕ್ರೈಸ್ತರಿಗೋಸ್ಕರ ಹುಟ್ಟಿ ಬರಲಿಲ್ಲ. ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದು ನಿಮಗೋಸ್ಕರನೇ. ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದು ನಿಮಗೋಸ್ಕರನೇ. ನೀವು ಯಾರೇ ಆಗಿರಬಹುದು, ಯೇಸು ಕ್ರಿಸ್ತನು ಹುಟ್ಟಿದ್ದು ನಿಮಗೋಸ್ಕರ. ಯೇಸು ಕ್ರಿಸ್ತನು ಅಮೆರಿಕದವರಿಗೋಸ್ಕರ ಹುಟ್ಟಿ ಬರಲಿಲ್ಲ. ಯೇಸು ಕ್ರಿಸ್ತನು ಯುರೋಪ್ನಲ್ಲಿರುವಂತವರಿಗೋಸ್ಕರ ಹುಟ್ಟಿ ಬರಲಿಲ್ಲ. ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದು ಈ ವಾಕ್ಯವನ್ನು ಕೇಳ್ತಾ ಇರುವಂತ ನಿಮಗೋಸ್ಕರವಾಗಿನೇ. ಒಂದು ವೇಳೆ ಈ ವಿಷಯ ನಿಮಗೆ ತಿಳಿದಿದ್ರು ಸರಿ, ಈ ವಿಷಯ ನಿಮಗೆ ತಿಳಿಯದೆ ಹೋದ್ರೆ ಸರಿ, ಆತನು ಹುಟ್ಟಿ ಬಂದಿದ್ದು ನಿಮಗೋಸ್ಕರ. ಯೇಸು ಕ್ರಿಸ್ತನು ಯಾರೋ ಕ್ರೈಸ್ತರಿಗೋಸ್ಕರ ಹುಟ್ಟಿ ಬಂದಿರಬಹುದು, ಅಮೆರಿಕದವ್ರಿಗೋ ಇಂಗ್ಲೆಂಡ್ ಅವ್ರಿಗೋಸ್ಕರ ಹುಟ್ಟಿ ಬಂದಿರಬಹುದು ಅಂತ ಅನ್ಕೊಂಡ್ಬಾರದು. ಅವ್ರು ಹುಟ್ಟಿ ಬಂದಿದ್ದು ಇದನ್ನ ಯೋಚನೆ ಮಾಡುವಂತ ನಿಮಗೋಸ್ಕರನೇ. ದೇವದೂತ ಇಲ್ಲಿ ಹೇಳೋ ಮಾತು, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನಿಮಗೋಸ್ಕರ, ನಿಮಗೋಸ್ಕರ, ನಿಮಗೋಸ್ಕರ. ಇವತ್ತು ನೀವೇನು ಹೇಳಬೇಕು? ಯೇಸು ಕ್ರಿಸ್ತನು ಯಾವ ಕಾರಣಕ್ಕಾಗಿ ಹುಟ್ಟಿ ಬಂದರು? ಯೇಸು ಕ್ರಿಸ್ತನು ನನಗೋಸ್ಕರ ಹುಟ್ಟಿ ಬಂದರು. ಯೇಸು ಕ್ರಿಸ್ತನು ನನಗೋಸ್ಕರ ಹುಟ್ಟಿ ಬಂದರು.
ಹಲ್ಲೆಲೂಯ. ಆತನು ನಮ್ಮ ಯಾರಿಗೂ ದೂರವಾದ ಆತನಲ್ಲ. ಆತನು ನಮ್ಮೆಲ್ಲರಿಗೂ ಸಮೀಪವಾಗಿ ಇದ್ದಾನೆ, ನಮಗಾಗಿ ಇದ್ದಾನೆ. ಆತನು ಹುಟ್ಟಿ ಬಂದಿದ್ದೆ ನಮಗೋಸ್ಕರವಾಗಿ. ಹಲ್ಲೆಲೂಯ. ಎಷ್ಟು ಸಂತೋಷ. ಅನೇಕರು ನೆನೆಸ್ಕೊಳ್ತಾರೆ ಅಂತಂದರೆ, ನಮಗೋಸ್ಕರ ಒಬ್ಬರಾದರೂ ಇಲ್ವಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡೋರು ಒಬ್ಬರಾದರೂ ಇಲ್ವಲ್ಲ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಒಬ್ಬರಾದರೂ ಇಲ್ವಲ್ಲ, ನಮ್ಮ ಕಷ್ಟವನ್ನು ಕೇಳೋರು ಒಬ್ಬರಾದರೂ ಇಲ್ವಲ್ಲ, ನಮಗೆ ಸಮಾಧಾನ ಮಾಡೋರು, ನಮ್ಮನ್ನು ಸಂತೈಸುವಂಥವ್ರು ಒಬ್ಬರಾದರೂ ಇಲ್ವಲ್ಲ. ಎಲ್ಲ ನಮ್ಮನ್ನು ಬೈಯೋರೆ, ಎಲ್ಲ ನಮ್ಮನ್ನು ಆಡ್ಕೊಳ್ಳೋರೆ, ಎಲ್ಲ ನಮ್ಮನ್ನು ದೂರ ತಳ್ಳೋರೆ, ನಮಗೋಸ್ಕರ ಒಬ್ಬರಾದರೂ ಇಲ್ವಲ್ಲ ಅಂತ ಯೋಚನೆ ಮಾಡ್ಬೋದು. ಆದರೆ ಅಂಥವ್ರಿಗೆ ಒಬ್ಬರಿದ್ದಾರೆ, ಆತನೇ ಯೇಸು. ಹಲ್ಲೆಲೂಯ. ಆತನು ಹುಟ್ಟಿ ಬಂದಿದೆ ನಮಗೋಸ್ಕರವಾಗಿ. ಎಲ್ಲಾ ಸಂದರ್ಭಗಳಲ್ಲಿ ನಮ್ಮ ಜೊತೆ ಇರುವುದಕ್ಕಾಗಿ ಆತನು ನಮಗೋಸ್ಕರವಾಗಿ ಹುಟ್ಟಿ ಬಂದನು. ಯಾರೊಬ್ಬರು ಸಹ ನನಗೆ ಯಾರು ಇಲ್ವಲ್ಲ ಅಂತ ಅನ್ಕೊಳ್ಬೇಕಾದ್ರೂ ಅಗತ್ಯ ಇಲ್ಲ. ಯೇಸು ಇದ್ದಾನೆ, ನಮಗೋಸ್ಕರವಾಗಿನೇ ಆತನು ಹುಟ್ಟಿ ಬಂದದ್ದು. ಹಲ್ಲೆಲೂಯ. ಇಲ್ಲಿ ದೇವದೂತ ನಿಮಗೋಸ್ಕರವಾಗಿ ಆತನು ಹುಟ್ಟಿ ಬಂದ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಮುಂದುವರಿಸಿ ತಾನು ಹೇಳೋ ಮಾತೇನೆಂದರೆ, ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯ. ನಮಗೋಸ್ಕರವಾಗಿ ಯಾರು ಹುಟ್ಟಿದ್ದಾರೆ? ನಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಮಗೋಸ್ಕರವಾಗಿ ರಕ್ಷಕನಾಗಿ ಅವರು ಈ ಲೋಕದಲ್ಲಿ ಹುಟ್ಟಿ ಬಂದರು. ನನಗೆ ನಿಮಗೆ ಒಬ್ಬ ರಕ್ಷಕನಿದ್ದಾನೆ, ಆ ರಕ್ಷಕನೇ ಯೇಸು. ಹಲ್ಲೆಲೂಯ. ಈ ಕ್ರಿಸ್ಮಸ್ ಅನ್ನು ಆಚರಿಸುವಂತ ದಿವಸದಲ್ಲಿ ಯೇಸು ಕ್ರಿಸ್ತನ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು ಅನ್ನೋದನ್ನ ನೆನೆಸ್ಕೊಳ್ಳುವಂತ ಸಮಯದಲ್ಲಿ ಆತನ ಯಾಕೆ ಹುಟ್ಟಿ ಬಂದರು ಅಂತ ನಾವು ಯೋಚನೆ ಮಾಡಬೇಕು. ಆತನ ನನಗೋಸ್ಕರವಾಗಿನೇ ಹುಟ್ಟಿ ಬಂದರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನನಗೋಸ್ಕರವಾಗಿ, ಅದು ಯಾವ ರೀತಿ ಹುಟ್ಟಿ ಬಂದರು? ನನಗೋಸ್ಕರವಾಗಿ ರಕ್ಷಕನಾಗಿ ಅವರು ಹುಟ್ಟಿ ಬಂದಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನು. ನಮ್ಮ ರಕ್ಷಕನಾಗಿ ಅವರು ನಮಗೋಸ್ಕರವಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು. ಯಾರನ್ನು ರಕ್ಷಿಸುವುದಕ್ಕಾಗಿ? ನನ್ನನ್ನು ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳುವಂತ ನಿಮ್ಮನ್ನ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿ ಬಂದನು. ಆದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಅವ್ರು ಹುಟ್ಟಿ ಬಂದ್ರು ಅಂತಂದ್ರೆ ಅರ್ಥ ಏನು? ಹಂಗಂದ್ರೆ ಅರ್ಥ ಏನಂತಂದ್ರೆ, ನಾವು ಏಂದ್ರೆಲ್ಲ ಹೋಗಿ ಬಿದೋಗಿದ್ದೀವಿ ಅಂತ ಅರ್ಥ, ಏಂದ್ರೆಲ್ಲ ಹೋಗಿ ಸಿಗಾಕೊಂಡಿದ್ದೀವಿ ಅಂತ ಅರ್ಥ. ಇವಾಗ ಈ ಬೆಂಕಿ ಆರಿಸುವಂತ ಗಾಡಿ ಬರುತ್ತೆ, ಫೈರ್ ಇಂಜಿನ್, ರೆಡ್ ಕಲರ್ ಇರುತ್ತೆ. ರೆಡ್ ಕಲರ್ ಗಾಡಿ ವೇಗವಾಗಿ ಹೋಗ್ತಾ ಇರುತ್ತೆ. ಅವ್ರು ಆ ರೀತಿ ಹೋಗ್ತಾ ಇದ್ರೆ ಅಂದ್ರೆ ಅರ್ಥ ಏನು? ಅಲ್ಲೋಗಿ ಎಲ್ಲೋ ಬೆಂಕಿ ಬಿದ್ದೋಗಿದೆ, ಆ ಬೆಂಕಿನ ಆರಿಸ್ಬೇಕಂತ ವೇಗವಾಗಿ ಹೋಗ್ತಾ ಇರ್ತಾರೆ. ಆಗ ಆ ಗಾಡಿ ಹೋಗ್ತಾ ಇರೋದ್ರ ಅರ್ಥ ಎಲ್ಲೋ ಬೆಂಕಿ ಬಿದ್ದೋಗಿದೆ ಅಂತ ಅರ್ಥ. ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದರು ಅಂದ್ರೆ ಅರ್ಥ ಏನು? ನಮಗೆ ಏನೋ ಅಪಾಯ ಉಂಟಾಗಿದೆ ಅಂತ ಅರ್ಥ. ಎಲ್ಲೋ ಬೆಂಕಿ ಬಿದ್ದಿಲ್ಲ ಅಂತಂದ್ರೆ ಬೆಂಕಿನ ಆರಿಸುವಂತ ಗಾಡಿ ಹೋಗ್ಬೇಕಾದ್ರೆ ಅಗತ್ಯ ಇಲ್ಲ. ಆದ್ರೆ ಅದು ಹೋಗುತ್ತೆ ಅಂತಂದ್ರೆ ಬೆಂಕಿಯಲ್ಲಿ ಸಿಗಾಕೊಂಡಿರೋರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಮಾತ್ರನೇ ಅದು ಹೋಗುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಅದು ಹೋಗೋದಿಲ್ಲ. ಆಗ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ ಅಂತಂದ್ರೆ ಅರ್ಥ ಏನು? ನಾವು ಏನೋ ಅಪಾಯದಲ್ಲಿ ಸಿಗಾಕೊಂಡಿದ್ದೀವಿ, ನಮಗೋಸ್ಕರವಾಗಿ ಅವ್ರು ಬಂದ್ರು, ನಿಮಗೋಸ್ಕರವಾಗಿ ಅವ್ರು ಬಂದ್ರು. ಹಂಗಂದ್ರೆ ಅರ್ಥ ಏನು? ನಾವೆಲ್ಲರೂ ಸಹ ಏನೋ ಒಂದು ಅಪಾಯದಲ್ಲಿ ಸಿಗಾಕೊಂಡಿದ್ದೀವಿ. ಒಂದು ವೇಳೆ ನಮಗೆ ಅದು ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಹೋಗಬಹುದು. ನಿಮಗೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂದ್ರೆ ಸರಿ, ನಿಮಗೆ ತಿಳಿಯದ ಹಾಗೆ ಒಂದು ಅಪಾಯದಲ್ಲಿ ನೀವಿದ್ದೀರಾ. ಆದ್ರೆ ಆ ಅಪಾಯದಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ರಕ್ಷಕನಾಗಿ ಈ ಲೋಕಕ್ಕೆ ಬಂದದ್ದು. ಬೆಂಕಿಯಲ್ಲಿ ಹತ್ತಿ ಉರಿತಾ ಇರುವಂತಹ ಸಮಯದಲ್ಲಿ ಬೆಂಕಿಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಯಾವ ರೀತಿ ಅಗ್ನಿ ಬೆಂಕಿಯನ್ನು ಆರಿಸುವಂತ ಗಾಡಿ ಬರುತ್ತೋ, ಅದೇ ರೀತಿ ನೀರು ಇರುವಂತ ಅಪಾಯದಿಂದ ನಮ್ಮನ್ನು ರಕ್ಷಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಬಂದನು. ಆದ್ರೆ ನಾವು ಸಿಗಾಕೊಂಡಿರುವಂತ ಅಂತ ಒಂದು ಅಪಾಯ ಯಾವುದು? ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ರಕ್ಷಕನಾಗಿ ಬಂದು ನಮ್ಮನ್ನು ತಪ್ಪಿಸುವ ಹಾಗೆ ನಾವು ಯಾವ ವಿಪತ್ತಿನಲ್ಲಿ ಸಿಗಾಕೊಂಡಿದ್ದೇವೆ, ಯಾವ ತೊಂದರೆಯಲ್ಲಿ ನಾವು ಸಿಗಾಕೊಂಡಿದ್ದೇವೆ? ನಾವೇಂದ್ರಲ್ಲಿ ಸಿಗಾಕೊಂಡಿದ್ದೀವಿ ಅಂತಂದ್ರೆ ಪಾಪದಲ್ಲಿ ಸಿಗಾಕೊಂಡಿದ್ದೀವಿ. ನಾವು ಸಿಗಾಕೊಂಡಿರುವಂತ ಅಪಾಯ ಯಾವುದು? ಪಾಪ ಎನ್ನುವಂತ ಅಪಾಯದಲ್ಲಿ ನಾವು ಸಿಗಾಕೊಂಡಿದ್ದೀವಿ. ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ವ್ಯಭಿಚಾರ, ಕೊಲೆ, ಮೋಸ, ದರೋಡೆ, ಅನ್ಯಾಯ, ಅಕ್ರಮ, ಎಲ್ಲ ಕಾರ್ಯಗಳು ಸಹ ಪಾಪ. ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚಿಬಿಡೋದು, ಇನ್ನೊಬ್ಬರನ್ನ ಕ್ಷಮಿಸದೆ ಹೋಗೋದು, ಇನ್ನೊಬ್ಬರನ್ನ ಆಡ್ಕೊಳ್ಳುವಂಥದ್ದು, ಇನ್ನೊಬ್ಬರನ್ನ ಬೈಯುವಂಥದ್ದು, ಉಗುಳುವಂಥದ್ದು, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಳ್ಳುವಂಥದ್ದು,
ಅದು ದೊಡ್ಡ ಕಾರ್ಯವಾಗಿದ್ರು ಸರಿ, ಸಣ್ಣ ಕಾರ್ಯವಾಗಿದ್ರು ಸರಿ, ಎಲ್ಲವೂ ಸಹ ದೇವರ ದೃಷ್ಟಿಯಲ್ಲಿ ಪಾಪ. ದೇವರು ಎಂಥವನು? ದೇವರು ಮಹಾಪರಿಶುದ್ಧನು, ದೇವರು ನೀತಿವಂತನು. ದೇವರು ನನ್ನಿಂದ ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತಾರಂದ್ರೆ ನಾವು ಮಹಾಪರಿಶುದ್ಧರಾಗಿರಬೇಕು, ದೇವರಂತೆ ನಾವು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರ್ಬೇಕಂತ ದೇವರು ನಿರೀಕ್ಷೆ ಮಾಡ್ತಾರೆ. ಆದ್ರೆ ಆ ನೀತಿ ಮನುಷ್ಯನಲ್ಲಿದೆಯಾ? ದೇವರ ಎದುರು ನೋಡುವಂತ ಪರಿಶುದ್ಧತೆ ಮನುಷ್ಯನಲ್ಲಿದೆಯಾ? ಇವತ್ತು ನೀವು ಲೋಕದಲ್ಲಿ ಯಾರನ್ನೇ ಮಾತಾಡಿಸ್ರಿ, ಈಗಿನ ಕಾಲದ ಜನಗಳ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಅಂದ್ರೆ ಸಾಮಾನ್ಯ ಜನಗಳು ಏನು ಉತ್ತರ ಕೊಡ್ತಾರೆ? ಅಯ್ಯೋ ಹೋಗ್ರಿ, ಕಾಲ ಎಲ್ಲ ಕೆಟ್ಟೋಯ್ತು, ಯಾರು ಸರಿ ಇಲ್ಲ, ಎಲ್ಲ ಮೋಸ ಮಾಡವ್ರೆ, ಎಲ್ಲ ಅನ್ಯಾಯ ಮಾಡವ್ರೆ, ಎಲ್ಲ ಕೆಟ್ಟವ್ರೆ, ಕಾಲನೇ ಸರಿ ಇಲ್ಲ ಕಣ್ರಿ ಅಂತ ಹೇಳ್ತಾರೆ. ಆಗ ಮನುಷ್ಯರು ಯಾವ ಅಪಾಯದಲ್ಲಿ ಸಿಗಾಕೊಂಡಿದ್ದಾರೆ ಅಂದರೆ ಪಾಪ ಎನ್ನುವಂತ ದುಷ್ಟತನ, ಕೆಡುಕುತನ, ಕೆಟ್ಟ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳು, ಪಾಪದ ಅಪಾಯದಲ್ಲಿ ಅವರು ಸಿಗಾಕೊಂಡಿದ್ದಾರೆ. ಅದರಿಂದ ಏನಾಗುತ್ತೆ? ಒಂದು ವೇಳೆ ನಮ್ಮಲ್ಲಿ ಏನೋ ಒಂದು ದುಷ್ಟತ್ವ ಇರ್ಬೋದು, ಏನೋ ಒಂದು ಪಾಪ ಇರ್ಬೋದು, ಏನೋ ಒಂದು ಕೆಟ್ಟ ನಡವಳಿಕೆ ಇರ್ಬೋದು, ಏನೋ ಒಂದು ಕೆಟ್ಟ ಗುಣ ಇರ್ಬೋದು, ಕಾರ್ಯಗಳಿರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಏನಾಗುತ್ತೆ ಅದರಿಂದ? ಅನೇಕರು ನೆನೆಸ್ಕೊಳ್ತಾರೆ ನಾವು ಪಾಪ ಮಾಡೋದ್ರಿಂದ ಏನೂ ಆಗ್ಬಿಡೋದಿಲ್ಲ ಅಂತ. ಯಾರಿಗೋ ಮೋಸ ಮಾಡೋದ್ರಿಂದ, ಯಾರಿಗೋ ಅನ್ಯಾಯ ಮಾಡೋದ್ರಿಂದ, ಇನ್ನೊಬ್ರನ್ನ ಹಾಳು ಮಾಡೋದ್ರಿಂದ, ಇನ್ನೊಬ್ರನ್ನ ಬೈಕೊಳ್ಳೋದ್ರಿಂದ, ಆಡ್ಕೊಳ್ಳೋದ್ರಿಂದ, ಇನ್ನೊಬ್ರನ್ನ ಬಾಧಿಸೋದ್ರಿಂದ ಏನಾಗೋದಿಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ಬೆಂಕಿಯಲ್ಲಿ ಯಾರೊಬ್ಬ ಬಿದೋಗಿದ್ರೆ, ಬೆಂಕಿ ದೂರದಲ್ಲಿದ್ರು ಕೂಡ ಹೋಗ್ತಾ ಹೋಗ್ತಾ ಆ ಬೆಂಕಿ ಅವನ ಹತ್ರಕ್ಕೆ ಬಂದ್ರೆ ಏನಾಗ್ತಾನೆ? ಸುಟ್ಟು ಅವನು ಭಸ್ಮವಾಗಿ ಹೋಗ್ತಾನೆ. ಅದೇ ರೀತಿಯಾಗಿ ಪಾಪ, ಒಂದು ವೇಳೆ ಇವತ್ತು ಪಾಪವನ್ನು ಮಾಡಿ ದುಷ್ಟತನವನ್ನು ಅನುಸರಿಸಿ ಕೆಡುಕರಾಗಿ ಮನುಷ್ಯರು ಬದುಕ್ತಾ ಇರುವಾಗ ಅದರ ಪ್ರತಿಫಲ ಅವರಿಗೆ ಇವತ್ತು ಕಾಣಿಸದೇ ಇರಬಹುದು. ಆದ್ರೆ ಒಂದು ದಿವಸ ಮನುಷ್ಯನ ಪಾಪದ ಪ್ರತಿಫಲ ಅವನಿಗೆ ಸಿಗುತ್ತೆ. ಬೆಂಕಿ ಇವತ್ತು ದೂರ ಇರ್ಬೋದು, ನಾಳೆ ಅದು ಉರಿದು ಹತ್ರ ಬರುತ್ತೆ. ಹತ್ರ ಬಂದು ಅವನಿಗೆ ಹತ್ತಿಕೊಂಡಾಗ್ಲೇನೆ ಆ ಬೆಂಕಿಯ ಕಾರ್ಯ ಏನು ಅನ್ನೋದು ಅವನಿಗೆ ಅರ್ಥ ಆಗೋದು. ಬೆಂಕಿ ಇರುವಾಗ ಬೆಂಕಿಯಿಂದ ಓಡಿ ಹೋಗದೆ ಆ ಬೆಂಕಿಯನ್ನು ಎದುರಿಸಿದಂತ ಪ್ರತಿಫಲ ಏನು ಅನ್ನೋದು ಆವತ್ತೇ ಅವನಿಗೆ ಅರ್ಥ ಆಗೋದು, ಆ ಬೆಂಕಿ ಅವನನ್ನು ಸುಡುವಾಗ. ಅದೇ ರೀತಿ ಮನುಷ್ಯರು ಪಾಪದಲ್ಲಿ ಬದುಕ್ತಾ ಇದ್ದು ತಕ್ಷಣ ಆ ಪಾಪದ ಪ್ರತಿಫಲ ಅವರಿಗೆ ಸಿಗದೇ ಇರೋದ್ರಿಂದ ಮನುಷ್ಯ ಏನು ಅನ್ಕೊಳ್ಳೋದಿಲ್ಲ, ಪಾಪ ಮಾಡಿದ್ರೆ ಏನಾಗುತ್ತೆ, ಏನ್ ತೊಂದರೆ ಇಲ್ಲ ಅಂತ ಅನ್ಕೊಳ್ತಾನೆ. ಆದ್ರೆ ಒಂದು ದಿವಸ ಮನುಷ್ಯನ ಪಾಪದ ಫಲವ ಅವನು ತಿನ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಯಾವುದು? ಮನುಷ್ಯನ ಪಾಪಕ್ಕೆ ಯಾವತ್ತು ಪ್ರತಿಫಲ ಬರುತ್ತೆ? ಆ ಯಾವತ್ತು ಪ್ರತಿಫಲ ಬರುತ್ತೆ ಅಂತಂದ್ರೆ ಮರಣದಲ್ಲಿ ಪ್ರತಿಫಲ ಬರುತ್ತೆ. ಈ ಭೂಲೋಕದಲ್ಲಿ ಯಾವತ್ತು ಸಾಯ್ದಿರ ಶಾಶ್ವತವಾಗಿ ಬದುಕುವಂತ ಮನುಷ್ಯ ಯಾರಾದ್ರೂ ಇದ್ದಾರಾ? ನಾನು ಸಾಯೋದೇ ಇಲ್ಲ, ನಾನು ಯಾವಾಗಲೂ ಬದುಕಿರ್ತೀನಿ ಅನ್ನೋರು ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತೋದಿಲ್ಲ. ಊಟನೇ ಇಲ್ದಿರುವಂತ ಬಡವನಾಗಿದ್ರು ಸರಿ, ಸಾವಿರಾರು ಕೋಟಿ ಆಸ್ತಿ ಮಾಡಿ ಇಟ್ಟಿರುವಂತವನಾದ್ರೂ ಸರಿ, ಸಾಯಿರೋ ಕೈ ಎತ್ತಿ ಅಂದ್ರೆ ಯಾರು ಕೈ ಎತ್ತೋದಿಲ್ಲ. ಊಟ ಇಲ್ಲದಿರುವಂತ ಬಡವನು ಸಾಯ್ತಾನೆ, ಸಾವಿರಾರು ಕೋಟಿ ಆಸ್ತಿ ಇರೋನು ಸಾಯ್ತಾನೆ, ಪ್ರತಿಯೊಬ್ಬರು ಸಹ ಸಾಯ್ತಾರೆ. ಮನುಷ್ಯನಿಗೆ ಅವನ ಪಾಪದ ಫಲ ಯಾವತ್ತು ಸಿಗುತ್ತೆ ಅಂದ್ರೆ ಆ ಮರಣ ದಿನ ಅವನಿಗೆ ಸಿಗುತ್ತೆ. ಮನುಷ್ಯರೆಲ್ಲರೂ ಸಾಯಲೇಬೇಕು. ಆದ್ರೆ ಯಾವತ್ತು ಅವನ ಮರಣವನ್ನ ಎದುರಿಸ್ತಾನೋ ಆವತ್ತು ಅವನ ಪಾಪದ ಫಲವನ್ನ ಅವನು ಎದುರುಗೊಳ್ತಾನೆ. ಆದ್ರೆ ಮರಣ ಪರ್ಯಂತರ ಏನು? ಮರಣ ಪರ್ಯಂತರ ದೇವರು ಮನುಷ್ಯನಿಗೆ ಕೊಟ್ಟಿರುವಂತ ಕೃಪಾ ಕಾಲ ಅವಕಾಶ. ಮನುಷ್ಯನೇ ಮನತಿರುಗು ಎಂಬುದಾಗಿ ಹೇಳಿ ದೇವರು ಕೊಟ್ಟಿರುವಂತಹ ಕೃಪಾ ಕಾಲ ಅವಕಾಶ. ಆದ್ರೆ ದೇವರು ಒಂದು ವೇಳೆ ನಾವು ಪಾಪವನ್ನು ಮಾಡ್ತಾ ಇದ್ರು ನಮ್ಮನ್ನ ದಂಡಿಸದೆ ಶಿಕ್ಷಿಸದೆ ನಮ್ಮನ್ನು ಬಿಟ್ಟಿರೋದ್ರಿಂದ ನಾವೇನ್ ಅನ್ಕೊಳ್ತೀವಿ? ದೇವರು ಏನು ಮಾಡೋದಿಲ್ಲ. ಪಾಪದಲ್ಲಿ ಬದುಕಿ ಹೋಗ್ಬೋದು, ಇನ್ನೊಬ್ಬರನ್ನ ಮೋಸ ಮಾಡ್ಬೋದು, ಯಾಮಾರಿಸ್ಬೋದು, ಇನ್ನೊಬ್ಬರನ್ನ ಹಾಳು ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡು ಮನುಷ್ಯ ಹೊರಟು ಹೋಗ್ತಾನೆ. ಆದ್ರೆ ದೇವರು ಸದಾ ಕಾಲಕ್ಕೂ ಸುಮ್ಮನೆ ಇರೋದಿಲ್ಲ. ಆದ್ರೆ ದೇವರು ಇವತ್ತು ಸುಮ್ಮನಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ನಮ್ಮನ್ನ ಹಾಳು ಮಾಡಿದ್ರೆ ದೇವರಿಗೆ ಇಷ್ಟ ಇಲ್ಲ, ನಾವು ನಾಶವಾಗಿ ಹೋಗೋದ್ರೆ ದೇವರಿಗೆ ಇಷ್ಟ ಇಲ್ಲ. ದೇವರು ಕೃಪೆ ತೋರಿಸ್ತಾ ಇದ್ದಾರೆ, ಅವಕಾಶ ಕೊಡ್ತಾ ಇದ್ದಾರೆ. ಕಾರಣ ಒಂದು ಸರಿ ದೇವರು ಹೊಡೆದ್ರೆ ಮನುಷ್ಯ ಎಲ್ಲೋ ಹೋಗ್ಬಿಡ್ತಾನೆ. ಒಂದು ವೇಳೆ ನೀವು ಮನೇಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಸೀಮೆ ಬಂದು ನಿಮ್ಮ ಕಾಲ ಹತ್ರ ಕಡಿತಾ ಇದೆ, ನಿಮಗೆ ತುಂಬಾ ಕನಿಕರ, ಸೀಮೆನ ಸಾಯಿಸೋದು ನಿಮ್ಗೆ ಇಷ್ಟ ಇಲ್ಲ. ನೀವೇನ್ ಮಾಡ್ತೀರಾ? ಗಾಳಿ ಊದ್ತೀರಾ, ಉಫ್ ಅಂತ. ಆ ಗಾಳಿಗೆ ಏನ್ ಮಾಡುತ್ತದು ಎಗರಿ ಆ ಕಡೆ ಬಿದ್ದೋಗುತ್ತೆ. ಹೋಗ್ಲಿ ಸುಮ್ಮನೆ ಆ ಕಡೆ ಸುಮ್ಮನೆ ನನಗೆ ಬಂದು ಕಷ್ಟ ಆಯ್ತಲ್ವಾ, ಅದನ್ನ ನಾನು ಬಲವಾಗಿ ಹಿಡಿದು ಸ್ವಲ್ಪ ಆ ಕಡೆ ತಳ್ಳಿದ್ರೆ ಏನಾಗುತ್ತೆ? ಸೋದೋಗುತ್ತೆ ಅಂದ್ಬಿಟ್ಟು ಅದನ್ನು ಸಾಯಿಸೋಕೆ ಇಷ್ಟ ಆದ್ರೆ ಉಫ್ ಅಂತ ಊರಿಗೆ ಕಳಿಸ್ತೀರಾ, ಆ ಕಡೆ ಸ್ವಲ್ಪ ದೂರ ಬಿದ್ದೋಗುತ್ತೆ.
ಮತ್ತೆ ನಿಮ್ದೇನೇ ಕೆಲಸ ಮಾಡ್ತಾ ಇತ್ತು. ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಈ ಸೀಮೆ ಬುದ್ಧಿ ಕಲಿಯಲ್ಲ. ಈ ಸೀಮೆ ಏನ್ ಅನ್ಕೊಳುತ್ತೆ, ಈ ಮನುಷ್ಯ ಎಷ್ಟು ಹತ್ರ ಇದ್ದಾನೆ, ನಾನು ಹೆಂಗಿದ್ದೀನಿ, ಅವನೊಂದು ಕ್ಷಣ ನನ್ನ ಮೇಲೆ ಕೈ ಇಟ್ಟು ನಾನು ಇರಾಗ್ತಾನೆ ಅನ್ನೋದೆಲ್ಲ ಯೋಚನೆ ಮಾಡಿದಿರಾ, ನಾನು ನಿನ್ನ ನೋಡ್ಬಿಡೋಣ ಅಂತ ಮತ್ತೆ ಕಚ್ಚಕ್ ಹೋಗುತ್ತೆ. ಮತ್ತೆ ಕಡ್ದಾಗ ನಿಮ್ ಮತ್ತೆ ಉರಿ ಆಗುತ್ತೆ. ಆಮೇಲೆ ಏನು ಇದು ಅಂತ ನೋಡಿದ್ರೆ ಮತ್ತೆ ಅದೇ ಸೀಮೆ ಮುನ್ಗಸ್ತಾ, ನಿಮ್ಗೆ ಮತ್ತೆ ತುಂಬಾ ಕೋಪ ಬರುತ್ತೆ. ಒಂದ್ಸಲಿ ಹೋಗೋದ್ರೆ ಸುಮ್ಮನೆ ಏನೋ ಗಾಳಿ ಊದ್ ಬಿಟ್ರೆ ಮತ್ತೆ ಮತ್ತೆ ಮುನ್ಗಸ್ತಾ ಇದೆ, ಸೀಮೆ ಸುಮ್ಮನೆ ಹೋಗ್ಬಿಡು, ಇಲ್ಲ ನೋಡ್ಕೋ ಅಂತ ಅಂದ್ಬಿಟ್ಟು ತಿರ್ಗಾ ಹೋಗ್ತೀರಾ, ಮತ್ತೆ ಹೋಗುತ್ತೆ. ಹಿಂಗೆ 3-4 ಸಲ ಆಯ್ತು ಅಂತ ಅನ್ಕೊಳ್ಳಿ, ಆ ಸೀಮೆ ನಿಮ್ಗೆ ಬಿಡ್ತಾನೆ ಇಲ್ಲ. ನಿಮಗ್ ತುಂಬಾ ಕೋಪ ಬಂದ್ಬಿಡ್ತು. ಏನ್ ಮಾಡ್ತೀರಾ, ಇನ್ನೊಂದ್ಸಲಿ ಕಚ್ಚಕ್ ಬಂದಾಗ ಪಟ್ಟ ಹಿಂಗ್ ಒಂದ್ ಏಟ್ ಹಾಕ್ಬಿಟ್ಟು ಹಿಂಗ್ ಕೈ ಎತ್ತೀರಾ. ಏನಾಗಿರುತ್ತೆ, ಸೀಮೆ ಅದು ಧೂಳಾಗ್ಬಿಟ್ಟಿರುತ್ತೆ. ಕಣ್ಣಿಗೆ ಕಾಣಿಸದ ಹಾಗೆ ಸೀಮೆ ಹೊರಟೋಗಿರುತ್ತೆ. ಪಾಪವನ್ನ ಒಬ್ಬನ್ ಮಾಡ್ತಾ ಇದ್ರು ಸಹ ದೇವರು ಅವನ ಮೇಲೆ ಕೈ ಇಡದಿರೋದಕ್ಕೆ ಕಾರಣ ಏನಂತಂದ್ರೆ, ದೇವ್ರ ಕೈ ಇಟ್ರೆ ಅವನ ಕತೆ ಮುಗೀತು, ಮನುಷ್ಯ ಸರ್ವನಾಶ ಆಗ್ಬಿಡ್ತಾನೆ. ಆದ್ರೆ ಅವನ ಆ ರೀತಿ ಅಳಿದು ಹೋಗೋದು ದೇವ್ರಿಗೆ ಇಷ್ಟ ಇಲ್ಲ. ಅವನ್ ಬದುಕಿಕೊಳ್ಳಿ, ಅವನ್ ಕೆಟ್ಟತನದಿಂದ ಮನೆ ತಿರುಗಲಿ ಅಂತ ದೇವ್ರ ಇಷ್ಟ. ಆದ್ರೆ ಮನುಷ್ಯ ಹೇಳೋ ಮಾತು ಕೇಳ್ತಾ ಇಲ್ಲ, ಅವನ ಪಾಪವನ್ನು ಅವನು ಬಿಡ್ತಾ ಇಲ್ಲ. ಆದ್ರೆ ಆಗ ದೇವ್ರ ಏನ್ ಮಾಡ್ಬೇಕಾಗತ್ತೆ, ಒಂದು ದಿವಸ ದೇವರು ಮನುಷ್ಯನ ಪಾಪಕ್ಕೆ ನ್ಯಾಯ ತೀರಿಸಬೇಕಾಗತ್ತೆ. ಯಾವತ್ತು ಅವನ ಪಾಪ ಪರಿಪೂರ್ಣವಾಗುತ್ತೆ, ದೇವರ ಲೆಕ್ಕದಲ್ಲಿ ಒಂದು ಅಳತೆ ಇದೆ. ಮನುಷ್ಯರು ಮಾಡುವಂತ ಪಾಪ ಆ ಅಳತೆ ಮೀರುವಾಗ ದೇವರು ನ್ಯಾಯವನ್ನು ತೀರಿಸಬೇಕಾಗುತ್ತೆ. ಆದ್ರೆ ದೇವರು ಆವತ್ತು ನ್ಯಾಯವನ್ನು ತೀರಿಸುವಾಗ ಮನುಷ್ಯನ ಗತಿ ಒಂದು ಕ್ಷಣಕ್ಕೆ ಅವನಿಲ್ಲದೆ ಹೋಗ್ತಾನೆ, ಒಂದು ಕ್ಷಣಕ್ಕೆ ಅವನು ಮರೆಯಾಗಿ ಹೋಗ್ತಾನೆ. ಆದ್ರೆ ದೇವರಿಗೆ ಅದನ್ನು ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ದೇವ್ರೇನ್ ಮಾಡ್ತಾರೆ, ಅವಕಾಶಗಳು ಕೊಡ್ತಾರೆ, ಕಾಲಗಳು ಕೊಡ್ತಾರೆ. ನಿನ್ನ ಸರಿ ಮಾಡ್ಕೋ ಅಂತ ಹೇಳಿ ದೇವರ ಅವಕಾಶಗಳನ್ನು ಕೊಡ್ತಾರೆ. ನಾನು ನೀವು ಇವತ್ತಿನ್ನ ಬದುಕಿದೀವಿ ಅಂತಂದ್ರೆ ದೇವರು ನನಗೆ ನಿಮಗೆ ಕಾಲ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ದೇವರು ಕೊಟ್ಟುವಂತ ಅವಕಾಶ ಉಪಯೋಗಿಸಿ ನಾವು ಮನೆ ತಿರುಗಿದ್ರೆ ನಮಗೆ ಎಷ್ಟೋ ಒಳ್ಳೆಯದು. ಆದರೆ ಅನೇಕರು ಮನೆ ತಿರುಗೋದಿಲ್ಲ, ತಮ್ಮ ದುಷ್ಟತನವನ್ನು ಬಿಡೋದಿಲ್ಲ, ಪಾಪದಲ್ಲಿ ಮುಂದುವರಿತಾರೆ, ಕಠಿಣವಾಗಿಯೇ ಅವರ ನಡವಳಿಕೆಗಳನ್ನು ಅನುಸರಿಸ್ತಾರೆ. ಆದ್ರೆ ಆಗ ಏನಾಗುತ್ತೆ, ಒಂದು ದಿವಸ ಮರಣ ಎಲ್ಲರನ್ನೂ ಎದುರುಗೊಳ್ಳುತ್ತೆ. ಆದ್ರೆ ಯಾವತ್ತು ಮರಣ ಮನುಷ್ಯನನ್ನ ಸಂಧಿಸುತ್ತೋ ಆವತ್ತು ಅವನೇನನ್ನು ಎದುರಿಸ್ತಾನೆ, ಆವತ್ತು ಅವನು ತನ್ನ ಪಾಪದ ಫಲವನ್ನ ಅನುಭವಿಸ್ತಾನೆ. ಪಾಪದ ಫಲ ಏನು? ದೇವರು ಪಾಪವನ್ನು ಮಾಡಿದವ್ರಿಗೆ ಏನ್ ಮಾಡ್ತಾರೆ? ಮನುಷ್ಯರು ನಾವು ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ? ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ದೇವರು ಸಹ ಪಾಪವನ್ನು ಮಾಡಿದವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ದೇವರದ್ದು ಒಂದು ಜೈಲಿದೆ, ಆ ಜೈಲಿಗೆ ಹಾಕ್ತಾರೆ. ದೇವ್ರ ಜೈಲು ಎಲ್ಲಿದೆ ಗೊತ್ತಾ? ದೇವ್ರ ಜೈಲು ನರಕದಲ್ಲಿದೆ. ನರಕವೇ ದೇವರ ಜೈಲು. ಮನುಷ್ಯ ಪಾಪ ಮಾಡಿದವನು ಹಿಡ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ತಾನೆ, ಪರಪ್ನಗರದಲ್ಲೋ ಮತ್ತೆ ಎಲ್ಲೋ ಒಂದ್ ಕಡೆ ಹಾಕ್ತಾನೆ. ಆದ್ರೆ ದೇವ್ರೇನ್ ಮಾಡ್ತಾರೆ, ಒಂದೇ ಸಲ ತಗೊಂಡೋಗಿ ಹಾಕ್ಬಿಡಲ್ಲ, ಎಷ್ಟೋ ಕಾಲ ಅವಕಾಶ ಕೊಡ್ತಾರೆ. ಆದ್ರೆ ಕೇಳಿಲ್ಲ ಅಂತಂದ್ರೆ ಕಟ್ಟ ಕಡೆಗೆ ಅವನು ಕರ್ಕೊಂಡೋಗಿ ದೇವ್ರ ಜೈಲಲ್ಲಿ ಹಾಕ್ತಾರೆ. ಆ ಜೈಲು ಯಾವುದು? ನರಕ. ಈ ಲೋಕದಲ್ಲಿ ನಾವೇನೋ ತಪ್ಪು ಮಾಡಿ ಒಂದ್ಸಲಿ ಹೊರಟೋದ್ರೆ ಒಂದಷ್ಟು ಕಾಲ ಆದ್ಮೇಲೆ ಮತ್ತೆ ಜೈಲಿಂದ ಬರ್ಬೋದು ಬಿಡುಗಡೆ ಆಗಿ. ಆದ್ರೆ ದೇವ್ರ ಜೈಲಿಗೆ ಹೊರಟೋದ್ರೆ ಮತ್ತೆ ಯಾವತ್ತೂ ಬರೋಕ್ಕಾಗಲ್ಲ, ಶಾಶ್ವತವಾಗಿ ನರಕದಲ್ಲಿರಬೇಕು. ಪಾಪವನ್ನು ಮಾಡಿ ಮರಣವನ್ನು ಸಂಧಿಸಿ ದೇವರ ಕೋಪಕ್ಕೆ ಗುರಿಯಾಗಿ ಜೈಲಿಗೆ ಅಂದ್ರೆ ನರಕಕ್ಕೆ ಹೋಗುವಂತ ಪರಿಸ್ಥಿತಿಯನ್ನು ಶಾಶ್ವತವಾಗಿ ಜೈಲಲ್ಲಿ ಇರಬೇಕು. ಅದಕ್ಕಿಂತ ದೇವರು ಒಂದೇ ಸಲ ಹೊಡೆಯೋದಿಲ್ಲ. ಮನುಷ್ಯರು ಬೇಕಾದ್ರೆ ಒಂದ್ಸಲಿ ತಗೊಂಡೋಗಿ ಅರೆಸ್ಟ್ ಮಾಡಿ ಬಿಟ್ಬಿಟ್ಟು ಇನ್ನೊಂದ್ಸಲಿ ತಪ್ಪು ಮಾಡಿದ್ರೆ ಮತ್ತೆ ತಗೊಂಡೋಗಿ ಅರೆಸ್ಟ್ ಮಾಡಿ ಇಟ್ಬಿಟ್ಟು ಬಿಡ್ತಾರೆ. ಆದ್ರೆ ದೇವ್ರು ಒಂದೇ ಸಲ ಅರೆಸ್ಟ್ ಮಾಡೋದು, ಒಂದೇ ಸಲ ಜೈಲಿಗೆ ಹಾಕೋದು, ಮತ್ತೆ ಯಾವ ತಲೆಯಿಂದ ಬಿಡೋದಿಲ್ಲ. ಅದಕ್ಕಿಂತ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಮಾಡೋದಕ್ಕಿಂತ ಮುಂಚೆ ತುಂಬಾ ಕಾಲ ಅವಕಾಶ ಕೊಡ್ತಾರೆ. ನಾವು ಬದುಕಿರೋವರೆಗೂ ಅವಕಾಶ ಕೊಡ್ತಾರೆ. ಆದ್ರೆ ಮನೆ ತಿರುಗದೆ ಹೋದ್ರೆ ದೇವ್ರ ಜೈಲಿಗೆ ನರಕಕ್ಕೆ ಎಲ್ಲರೂ ಹೋಗ್ಲೇಬೇಕಾಗುತ್ತೆ. ಅನೇಕರು ಏನ್ ಅನ್ಕೊಳ್ತಾರೆ ಅಂತಂದ್ರೆ, ಹೆಂಗ್ ಬೇಕಾದ್ರೂ ಬದುಕ್ಬಿಟ್ಟು ನಾವು ಸತ್ತಾದ್ಮೇಲೆ ದೇವ್ರ ಹತ್ರ ಹೋಗ್ಬಿಡ್ತೀವಿ ಅನ್ಕೊಳ್ತಾರೆ. ಸತ್ತಾದ್ಮೇಲೆ ಎಲ್ಲಾ ದೇವ್ರ ಹತ್ರ ಹೋಗ್ಬಿಡ್ತಾರಾ? ಸತ್ತ ಮೇಲೆ ಎಲ್ಲ ದೇವ್ರ ಹತ್ರ ಹೋಗೋದಕ್ಕೆ ಆಗತ್ತಾ? ಉದಾಹರಣೆಗೆ ನಿಮ್ಗೊಂದು ವಿಷಯ ಹೇಳ್ತೇನೆ. ಒಂದು ಮದುವೆ ನಡೀತಾ ಇದೆ, ದೊಡ್ಡ ಚೌಟ್ರಿಯಲ್ಲಿ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಮದುವೆ ನಡೀತಾ ಇದೆ. ಸರಿ, ನೀವೇನ್ ಮಾಡ್ತೀರಾ? ನಾನು ಆ ಮದುವೆಗೆ ಹೋಗ್ತೀನಿ ಅಂತ ಅನ್ಕೊಂಡು ಯಾವುದೋ ಹಳೆ ಬಟ್ಟೆಗಳು ಹಾಕೊಂಡು, ಅರ್ಧೋಗ್ರಂತ ಬಟ್ಟೆ ಹಾಕೊಂಡು, ಮಣ್ಣು ಕೆಸರು ಗಲೀಜು ಎಲ್ಲ ಆಗಿರಂತ ಬಟ್ಟೆ ಹಾಕೊಂಡ್ಬಿಟ್ಟು ಆ ಚೌಟ್ರಿ ಒಳಗಡೆ ಹೋಗ್ತೀರಾ. ಆಗ ನೀವು ಅಲ್ಲಿ ಸಡಗರ ಒಂದು ಮದುವೆ ಕಾರ್ಯ ನಡೀತಾ ಇದೆ, ನೀವು ಗಲೀಜಾಗಿರೋಂಥ ಅರ್ಧೋಗಿರೋಂಥ ಮಣ್ಣು ಮಸಿ ಎಲ್ಲ ಮೆತ್ಕೊಂಡಿರೋಂಥ ಸ್ನಾನ ಮಾಡಿದಿರ, ತುಂಬಾ ಗಲೀಜಾಗಿ ವಾಸನೆಯಾಗಿ ನಾನು ಬರ್ತೀನಿ ಈ ಮದುವೆಗೆ ಅಂತ ಹೊರಗಡೆ ಹೋಗ್ಬಿಟ್ರೆ ನಿಮ್ಮನ್ನ ಹೊರಗಡೆ ಸೇರಿಸ್ಕೊಂತಾರ? ಏನ್ ಮಾಡ್ತಾರೆ?
ನೀವು ಹೊರಗಡೆ ಹೋಗ್ತಾ ಇದ್ದಂಗೆ ಯಾರೇನು ಈ ತರ ಅರ್ಧಗಡೆ ಬಟ್ಟೆ ಹಾಕೊಂಡು ಎಲ್ಲ ಗಲೀಜಾಗಿ ಇಷ್ಟು ದುರ್ವಾಸನೆ, ಯಾರೇನು ಎಲ್ಲಿಂದ ಬನ್ನೋ, ಏನು ಯಾರು ಅವ್ನು ಕರೆದಿದ್ದು, ಫಸ್ಟ್ ಹಿಡ್ಕೊಂಡಾಗ ನಾಚೆ ಹಾಕ್ರೋ ಅಂತ ಏನ್ ಮಾಡ್ತಾರೆ, ಯಾರು ಹೊರಗಡೆ ಬಿಡೋದಿಲ್ಲ. ಸರಿ ಹೋಗ್ಲಿ, ಎಲ್ಲ ಒಂದು ಮದುವೆ ನಡೀತಾ ಇದೆ, ನಾನೇ ನಿಮಗೊಂದು ಜೊತೆ ಬಟ್ಟೆ ಕೊಡ್ತೀನಿ, ಮದುವೆಗೆ ಹೋಗಿ ಬನ್ನಿ ಹಾಕೊಂಡು ಅಂತ ಅಂದ್ಬಿಟ್ಟು. ಎಂಥ ಬಟ್ಟೆ? ಅರ್ಧೋಗಿರೋ ಬಟ್ಟೆ, ಮಣ್ಣಾಗಿರೋದು, ಮಸಿ ಆಗಿರೋಂಥದ್ದು, ದುರ್ವಾಸನೆ ಹೊಡಿತಾ ಇರೋ ಬಟ್ಟೆ ನಿಮ್ಗೆ ಕೊಡ್ತೀನಿ, ಹಾಕೊಂಡು ಮದುವೆಗೆ ಹೋಗಿ ಬಂದ್ಬಿಡಿ ಅಂತ ಅಂದ್ಬಿಟ್ಟು ನೀವು ಹೋಗಿ ಬರ್ತೀರಾ? ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಹಾಕೊಂಡು ಹೋದ್ರೆ ಅವ್ರು ಸೇರಿಸೋದಿಲ್ಲ. ಸರಿ, ಅವರೆಲ್ಲ ತುಂಬಾ ಒಳ್ಳೆಯವರು, ಇಂಥವ್ರು ಬಂದ್ರು ಕೂಡ ಸೇರಿಸ್ತಾರೆ, ಆದ್ರೂ ನೀವು ಹೋಗ್ತೀರಾ? ಅವ್ರು ಸೇರಿಸ್ಕೊಂತೀವಿ ಅಂದ್ರೂ ನೀವು ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ಮದುವೆಯಲ್ಲಿ ಎಲ್ಲ ಚೆನ್ನಾಗಿರೋ ಬಟ್ಟೆಗಳು ಹಾಕೊಂಡು, ಸೆಂಟ್ ಹೊಡ್ಕೊಂಡು, ನೋಡೋಕ್ಕೆ ತುಂಬಾ ನಾಜೂಕಾಗಿ ನೀಟಾಗಿರ್ತಾರೆ. ಅವ್ರ ಮಧ್ಯದಲ್ಲಿ ನೀವು ಹೋಗ್ಬಿಟ್ಟು ಅರ್ಧೋಗಿರೋ ಬಟ್ಟೆ ಹಾಕೊಂಡು, ಮಣ್ಣು ಮಸಿ ಎಲ್ಲ ದುರ್ವಾಸನೆ ಹೊಡೆಯುವಂಥ ಬಟ್ಟೆ ಹಾಕೊಂಡು ಕುತ್ಕೊಬೇಕಂತಂದ್ರೆ ನಿಮ್ಗೆ ಏನಾಗುತ್ತೆ? ನಾಚಿಕೆ ಆಗುತ್ತೆ. ಅಯ್ಯೋ ಏನಪ್ಪ ಇಷ್ಟು ಚೆನ್ನಾಗಿದ್ರೆ ಜನಗಳೆಲ್ಲ, ನಾನು ನೋಡಿದ್ರೆ ಇಂಥ ಗಲೀಜ್ ಬಟ್ಟೆ ಹಾಕೊಂಡು ಈ ತರ ಬಂದು ಕುತ್ಕೊಂಡಿದ್ದೇನಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರೋದಕ್ಕೆ ಆಗೋದಿಲ್ಲ. ಆಗ ಈ ಲೋಕದಲ್ಲಿ ನಡೆಯುವಂತ ಯಾವುದೋ ಒಂದು ಮನುಷ್ಯರ ಸಡಗರದಲ್ಲೇನೆ ನಿಮಗೆ ಚೆನ್ನಾಗಿರೋಂಥ ಬಟ್ಟೆ, ಅರ್ಧೋಗಿರೋಂಥ ದುರ್ವಾಸನೆ ಹೊಡೆಯುವಂಥ ಮಣ್ಣು ಮಸಿ ಮೆತ್ಕೊಂಡಿರೋಂಥ ಬಟ್ಟೆ ಹಾಕೊಂಡು ಹೋಗಿ ನಿಂತ್ಕೊಬೇಕಾದ್ರೆ ನಾಚಿಕೆ ಆಗುತ್ತೆ. ದಾರಿಯಲ್ಲೆಲ್ಲ ರೆಡಿಯಾಗಿ ಹೋಗ್ತಾ ಇರ್ತೀರ ಮದುವೆಗೆ, ಅಲ್ಲಿ ಪಕ್ಕದಲ್ಲಿ ರೋಡಲ್ಲಿ ಸ್ವಲ್ಪ ಗುಂಡಿ ಇರುತ್ತೆ, ನೀರಿರುತ್ತೆ, ಯಾರ ಕಾರು ಜಿಂಗಿ ಅಂತ ಹೋಗ್ಬಿಡುತ್ತೆ, ಆ ಗುಂಡಿಲಿರೋಂಥ ನೀರೆಲ್ಲ ನಿಮ್ಮ ಮೇಲೆ ಎಗರ್ಬಿಡುತ್ತೆ. ನೀವು ಹಂಗೆ ಮದುವೆಗೆ ಹೋಗ್ತೀರಾ? ಅಯ್ಯೋ ಮದುವೆನೇ ಹಾಳಾಗೋಯ್ತು ಹೋಗು ಅಂತ ಮನೆಗೆ ಹೋಗ್ಬಿಡ್ತೀರಾ. ಆಗ ಮನುಷ್ಯರ ಮಧ್ಯದಲ್ಲೇ ಸ್ವಲ್ಪ ಗಲೀಜಾಗಿದ್ರೆ ನೀವು ಹೋಗಿ ನಿಂತ್ಕೊಳ್ಳೋದಕ್ಕಾಗಲ್ಲ. ಇನ್ನು ದೇವರು ಮಹಾಪರಿಶುದ್ಧನು, ಅಂತ ಮಹಾಪರಿಶುದ್ಧವಾದ ದೇವರ ಮುಂದುಗಡೆಯಲ್ಲಿ ನೀವು ಮಾಡೋ ಸಕಲ ಪಾಪವನ್ನು ಮಾಡಿಬಿಟ್ಟು ದೇವರೇ ನಾನು ಬಂದೆ ಅಂತ ಅಂದ್ರೆ ಹೋಗ್ಬಿಡಕ್ಕಾಗತ್ತಾ? ಅಲ್ಲಿ ನೀವು ಸೇರಿಸ್ಕೊಂಡ್ಬಿಡ್ತಾರಾ? ಹೋಗ್ಲಿ, ಅವ್ರು ಸೇರಿಸ್ಕೊಂತೀವಿ ಅಂದ್ರೆ ನಿಮ್ ಕೈಲಿ ಹೋಗಿ ನಿಂತ್ಕೊಳಕ್ಕಾಗತ್ತಾ? ಪರಿಶುದ್ಧತೆ ಇಲ್ಲದೆ ಯಾವನು ದೇವರನ್ನ ನೋಡಲಾರನು ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ಮನುಷ್ಯ ಮಾಡೋ ಪಾಪ ಎಲ್ಲ ಮಾಡಿ ದೇವರ ಮುಂದೆ ಹೋಗೋದಕ್ಕಾಗೋದಿಲ್ಲ. ಆದ್ರೆ ಅವನೆಲ್ಲ ಹೋಗ್ಬೇಕು? ಅವನಿಗಿರುವಂತ ಒಂದೇ ಸ್ಥಳ ನರಕ. ಆಗ ಪಾಪವನ್ನು ಮಾಡಿ ಬದುಕುವಂತ ಮನುಷ್ಯರು ನಾನು ದೇವರ ಹತ್ರ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಹೋಗೋದಿಲ್ಲ. ಅವ್ರು ಹೋಗೋದು ನರಕಕ್ಕೆ, ದೇವರ ಕೋಪಕ್ಕೆ, ದೇವರ ರೌದ್ರಕ್ಕೆ. ಆಗ ಪಾಪ ಇಲ್ಲದಿರುವಂತ ಮನುಷ್ಯ ಈ ಲೋಕದಲ್ಲಿ ಯಾರಿದ್ದಾರೆ ಹೇಳಿ ನೋಡೋಣ? ಪಾಪ ಇಲ್ಲದಿರುವಂತ ಮನುಷ್ಯ ಈ ಲೋಕದಲ್ಲಿ ಯಾರೂ ಸಹ ಇಲ್ಲ. ಆಗ ಇದರಿಂದ ಏನಾಗಿದೆ ಅಂತಂದ್ರೆ ಎಲ್ಲಾ ಮನುಷ್ಯರು ನರಕಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಆಗ ಮನುಷ್ಯ ಇವತ್ತು ಎಂತ ಅಪಾಯದಲ್ಲಿ ಸಿಗಾಕೊಂಡಿದ್ದಾನೆ ಅಂತಂದ್ರೆ, ಪಾಪವನ್ನು ಮಾಡಿ ಪಾಪದಿಂದ ನರಕವನ್ನು ತಂದುಕೊಂಡು ನಾಶವಾಗುವಂತ ಒಂದು ಸ್ಥಿತಿಗೆ ಮನುಷ್ಯ ತನ್ನನ್ನು ತಂದುಕೊಂಡಿದ್ದಾನೆ. ಆದ್ರೆ ಇಂಥ ಸಮಯದಲ್ಲೇನೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ನಮಗೋಸ್ಕರವಾಗಿ ರಕ್ಷಕನಾಗಿ ಬಂದನು. ಹಲ್ಲೆಲೂಯಾ. ಒಂದು ಕಡೆ ಬೆಂಕಿ ಹತ್ಕೊಂಡಿದ್ರೆ ಆ ಬೆಂಕಿಯನ್ನು ಆರಿಸುವಂತ ಗಾಡಿ ಯಾವ ರೀತಿ ವೇಗವಾಗಿ ಹೋಗಿ ಅದನ್ನು ಆರಿಸುವಂತ ಪ್ರಯತ್ನ ಮಾಡುತ್ತೋ, ಅದೇ ರೀತಿಯಾಗಿ ನಾನು ನೀವು ಯಾವ ಪಾಪದಲ್ಲಿ ಯಾವ ಅಪಾಯದಲ್ಲಿ ಸಿಗಾಕೊಂಡಿದ್ದೀವೋ ಅದನ್ನ ಬಿಡಿಸುವುದಕ್ಕಾಗಿನೇ ಪರಲೋಕದಿಂದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಆತನು ಬಂದಿದ್ದು ಯಾವ ರೀತಿ? ಆತನು ರಕ್ಷಕನಾಗಿ ನನಗಾಗಿ ನಿಮಗಾಗಿ ಅವರು ಬಂದರು. ಹಲ್ಲೆಲೂಯಾ. ಅವರು ನಮಗೆ ರಕ್ಷಕನಾಗಿ ಬಂದಿದ್ದಾರೆ ಅಂದ್ರೆ ಅರ್ಥ ಏನು? ನಾವೇಂದ್ರಲ್ಲೂ ಸಿಗಾಕೊಂಡಿದ್ದೀವಿ. ಯಾವ್ದ್ರಲ್ಲಿ ಸಿಗಾಕೊಂಡಿದ್ದೀವಿ? ಪಾಪದಲ್ಲಿ ಸಿಗಾಕೊಂಡಿದ್ದೀವಿ. ಪಾಪದಿಂದ ಏನಾಗುತ್ತೆ? ಪಾಪದಿಂದ ದೇವರ ಕೋಪಕ್ಕೆ ಗುರಿಯಾಗಿ ನರಕಕ್ಕೆ ನಾವು ಒಳಗಾಗ್ತೇವೆ. ಶಾಶ್ವತವಾಗಿ ದೇವರ ಕೋಪದಲ್ಲಿ ನಾವು ನರಕದಲ್ಲಿ ಬಾಧೆ ಪಡಬೇಕಾಗತ್ತೆ. ಆದ್ರೆ ಅದರಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ರಕ್ಷಿಸಬೇಕೆನ್ನುವುದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ನಮಗಾಗಿ ಬಂದರು. ಹಲ್ಲೆಲೂಯಾ. ಹಂಗಂದ್ರೆ ಅವರು ನಮ್ಮನ್ನು ಯಾವ ತರ ಅದರಿಂದ ಬಿಡಿಸೋದಕ್ಕೆ ಸಾಧ್ಯ? ಅವರು ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆಯಾಗಿ ನಮಗೆ ರಕ್ಷಣೆ ದೊರೆಯುವಂತೆ ನಾವು ನರಕಕ್ಕೆ ಅಲ್ಲ ಆದರೆ ದೇವರ ರಾಜ್ಯಕ್ಕೆ ಹೋಗುವ ಹಾಗೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನ ತನ್ನ ಮೇಲೆ ಶಿಲುಬೆಯಲ್ಲಿ ಹಾಕಿಕೊಂಡು ನಮಗಾಗಿ ಗಾಯಪಟ್ಟು ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿ ಅವರು ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ನಮ್ಮ ಪಾಪಗಳಿಗೆ ಬೇಕಾಗಿರುವಂತಹ ಪ್ರಾಯಶ್ಚಿತ್ತವನ್ನ ಯೇಸು ಕ್ರಿಸ್ತನು ಮಾಡಿದಾಯಿತು. ಹಲ್ಲೆಲೂಯಾ. ಒಂದು ವೇಳೆ ಯಾವುದೋ ಒಂದು ಮದುವೆ ನಡೀತಾ ಇದೆ, ಅಲ್ಲಿಗೆ ನಾನು ಹೋಗ್ಬೇಕು, ನನ್ನ ಬಟ್ಟೆ ಎಲ್ಲ ಗಲೀಜಾಗೋಗ್ಬಿಟ್ಟಿದೆ, ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಆ ಸಮಯದಲ್ಲಿ ಯಾರಾದ್ರೂ ಬರು ಒಂದು ಹೊಸ ಬಟ್ಟೆಯನ್ನು ತಂದು ಆ ಬಟ್ಟೆನಲ್ಲಿ ತೆಗೆಸಿ ಬಟ್ಟೆ ಹಾಕಿದ್ರೆ ಯಾವ ತರ ಇರುತ್ತೆ? ಅದೇ ಕೆಲಸವನ್ನು ಯೇಸು ಕ್ರಿಸ್ತನು ನನಗೆ ನಿಮಗೆ ಮಾಡಿದ್ರು. ನಾವು ಪಾಪದಿಂದ ತುಂಬಿ ಹೋಗಿದ್ದೇವೆ, ದೇವರ ಮುಂದೆ ಕಡೆ ಹೋಗೋದಕ್ಕೆ ನಮಗೆ ಸಾಧ್ಯ ಇಲ್ಲ, ದೇವರ ಕೋಪಕ್ಕೆ ನಾವು ತುತ್ತಾಗಿದ್ದೇವೆ. ಆದ್ರೆ ಯೇಸು ಕ್ರಿಸ್ತನು ಮಾಡಿದ ಒಂದು ಕಾರ್ಯ, ಒಂದು ಕ್ಷಣ ಇರು,
ನಾನು ನಿನಗೋಸ್ಕರ ನಿನ್ನ ಪಾಪವನ್ನೆಲ್ಲ ಹೊತ್ತುಕೊಂಡು ರಕ್ತವನ್ನು ಸುರಿಸಿ ನಿನಗೆ ಹೊಸ ವಸ್ತ್ರವನ್ನು ದಯಪಾಲಿಸಿದ್ದೇನೆ, ನಿನ್ನ ಪಾಪವನ್ನೆಲ್ಲ ನೀಗಿಸಿ ನಿನ್ನನ್ನು ಪರಿಶುದ್ಧನಾಗಿ ಮಾಡ್ತೀನಿ, ನೀತಿವಂತನಾಗಿ ಮಾಡ್ತೀನಿ ಅಂತ ಹೊಸ ವಸ್ತ್ರವನ್ನ ಅವ್ರು ನಮಗೆ ಕೊಟ್ಟು ನಮ್ಮನ್ನ ಹೊಸ ಮನುಷ್ಯನಾಗಿ ಮಾಡಿದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ಷಕನಾಗಿ ನನಗೆ ನಿಮಗಾಗಿ ಈ ಲೋಕದಲ್ಲಿ ಅವರು ಹುಟ್ಟಿ ಬಂದರು. ಅವರು ನಮ್ಮನ್ನು ಪಾಪದಿಂದ ರಕ್ಷಿಸುವಾತನಾಗಿ ತನ್ನನ್ನೇ ಸಿಲುಬೆಯಲ್ಲಿ ಬಲಿಯಾಗಿ ಒಪ್ಪಿಸಿಕೊಟ್ರು. ಹಲ್ಲೆಲೂಯಾ. ದೇವದೂತನ ಹೇಳಿದ ಮಾತು, ನಿಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ, ನನಗಾಗಿ ನಿಮಗಾಗಿ ಯೇಸು ಕ್ರಿಸ್ತನು ರಕ್ಷಕನಾಗಿ ಹುಟ್ಟಿದ್ದಾನೆ. ನಾನು ನೀವು ಪಾಪದಿಂದ ದೇವರ ಕೋಪಕ್ಕೆ ಒಳಗಾಗಿ ಅಗ್ನಿ ನರಕಕ್ಕೆ ನಾಳೆ ಹೋಗಬೇಕಾಗಿದ್ದವರು. ಆದರೆ ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ಹೊತ್ತುಕೊಂಡು ಸಿಲುಬೆಯಲ್ಲಿ ಬಲಿಯಾದ್ರಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆತನು ನೀತಿ ವಸ್ತ್ರವನ್ನ ನಮಗೆ ಕೊಟ್ಟಿದ್ದಾನೆ, ನಮ್ಮನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ. ಈಗ ಆತನ ಮುಖಾಂತರ ನಾಳೆ ನಾವೆಲ್ಲೋಗ್ತೇವೆ, ಆತನ ಮುಖಾಂತರ ನಾವು ದೇವರ ಬಳಿಗೆ ಹೋಗ್ತೀವಿ. ಹಲ್ಲೆಲೂಯಾ. ಇದನ್ನ ಮಾಡೋದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ರಕ್ಷಕನಾಗಿ ಈ ಲೋಕಕ್ಕೆ ಅವರು ಬಂದದ್ದು. ಯೇಸು ಕ್ರಿಸ್ತನು ಪಾಪದಿಂದ ನಮ್ಮನ್ನು ಬಿಡಿಸಿ ಅಗ್ನಿ ನರಕಕ್ಕೆ ತಪ್ಪಿಸಿ ದೇವರಾಜ್ಯವನ್ನ ನಮಗೆ ಕೊಡುವಂಥದ್ದು ಮಾತ್ರವಲ್ಲ, ಇನ್ನು ಅನೇಕ ಅಪಾಯಗಳಲ್ಲಿ ಮನುಷ್ಯರಾಗಿರುವ ನಾವು ಸಿಗಾಕೊಂಡಿದ್ದೇವೆ. ಆ ಇತರ ಎಲ್ಲ ಅಪಾಯಗಳಿಂದಲೂ ಸಹ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸ್ತಾರೆ. ಹಾಗಾದ್ರೆ ಯಾವುದೆಲ್ಲದರಿಂದ ಇತರ ಕಾರ್ಯಗಳಿಂದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸ್ತಾರೆ? ಮೊದಲಾಗಿ ಅಂಧಕಾರದ ದೊರೆತನಗಳು, ದುಷ್ಟ ಆತ್ಮಗಳು, ದೆವ್ವಗಳು, ಇವುಗಳ ಕ್ರಿಯೆಗಳಿಂದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸ್ತಾರೆ. ಈ ಲೋಕದಲ್ಲಿ ಅನೇಕರು ದೆವ್ವ ಅಂತೆಲ್ಲ ಇಲ್ಲ, ಎಲ್ಲ ಸುಮ್ಮನೆ ಭಯ ಇಕ್ಸ್ತಾರೆ ಅಂತ ಹೇಳೋರು ಇದ್ದಾರೆ. ಇನ್ನು ಕೆಲವರು ದೆವ್ವ ಭೂತ ಅಂತೆಲ್ಲ ಇದೆ ಅಂತ ಹೇಳೋರು ಇದ್ದಾರೆ. ಆದರೆ ಸತ್ಯ ಏನು ಅಂತಂದ್ರೆ, ದೆವ್ವಗಳಿರೋದು ನಿಜ, ಭೂತಗಳಿರೋದು ನಿಜ, ಸೈತಾನನು ಅವನ ಜೊತೆಯಲ್ಲಿರುವಂಥವರು ಇರೋದು ನಿಜ, ಮನುಷ್ಯರಿಗೆ ವಿರುದ್ಧವಾಗಿ ಅವರು ಹೋರಾಡುವಂಥದ್ದು ನಿಜ. ಆದರೆ ಇಂಥ ದುಷ್ಟ ಶಕ್ತಿಗಳು, ದುರಾತ್ಮಗಳು, ಅಂಧಕಾರದ ದೊರೆತನಗಳು, ಸೈತಾನನು ಅವನ ಸಕಲ ಕ್ರಿಯೆಗಳಿಂದ ಯೇಸು ಕ್ರಿಸ್ತನು ನಮ್ಮನ್ನ ರಕ್ಷಿಸಿ ಕಾದುಕೊಳ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸೈತಾನನ ತಲೆಯನ್ನ ಅವರು ಸಿಲುಬೆಯಲ್ಲಿ ಜಡಿದರು, ಅವನನ್ನು ಜಯಿಸಿದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದ ಮಾತು, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸುವಿರಿ. ಸೈತಾನನು ಅವನ ದೂತರುಗಳು, ದೆವ್ವಗಳು ಮನುಷ್ಯರಿಗೆ ವಿರುದ್ಧವಾಗಿ ಕ್ರಿಯೆ ಮಾಡುತ್ತೆ, ಮನುಷ್ಯರನ್ನ ಬಾಧಿಸುವುದಕ್ಕೆ, ಹಾಳು ಮಾಡುವುದಕ್ಕೆ ಅವರು ಪ್ರಯತ್ನ ಮಾಡುತ್ತೆ. ಆದರೆ ಯೇಸು ಕ್ರಿಸ್ತನಲ್ಲಿ ನನಗೆ ನಿಮಗೆ ಅವುಗಳ ಭಯ ಇಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ಅವುಗಳಿಂದ ರಕ್ಷಿಸಿ ನಮ್ಮನ್ನು ಕಾದುಕೊಳ್ಳುವ ಆತನಾಗಿದ್ದಾನೆ. ಅವುಗಳಿಂದ ರಕ್ಷಿಸುವುದು ಮಾತ್ರವಲ್ಲ, ನಾವೇ ಅವುಗಳನ್ನು ಒಡೆದು ಓಡಿಸೋ ಹಾಗೆ ಆತ ನಮಗೆ ಅಧಿಕಾರವನ್ನು, ಬಲವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಸಿಂಹ ಸರ್ಪಗಳನ್ನು ತುಳಿಯುವಿರಿ, ಎಲ್ಲ ಹಾವುಗಳನ್ನು ಚೇಳುಗಳನ್ನು ತುಳಿಯುವಿರಿ, ಯಾವುದು ನಮಗೆ ಕೇಡು ಮಾಡುವುದೇ ಇಲ್ಲ, ಎಲ್ಲವುಗಳ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅಂಧಕಾರದ ಶಕ್ತಿಗಳು, ದೆವ್ವಗಳು, ಮಾಟ ಮಂತ್ರಗಳು, ಭೂತಗಳು ಇವೆಲ್ಲ ಇರೋದು ನಿಜ. ಆದರೆ ಯೇಸು ಕ್ರಿಸ್ತನಲ್ಲಿ ಇದು ಯಾವುಗಳು ಒಂದು ನಮ್ಮ ಬಳಿ ಸುಳಿಯೋದಕ್ಕೆ ಅವಕಾಶ ಇಲ್ಲ. ಹಲ್ಲೆಲೂಯಾ. ಅವೆಲ್ಲವನ್ನು ತುಳಿಯುವಂತ, ಜಯಿಸುವಂತ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ನಿಮಗೆ ಏನೋ ದೆವ್ವ, ಭೂತ, ಮಾಟ ಮಂತ್ರ, ಭಯ ಇದೆ ಅಂತಂತಂದ್ರೆ ಯೇಸುವೇ ಕಾಪಾಡಿ ಅಂತೇಳಿ ಸಾಕು, ಅವ್ರು ಕಾಪಾಡ್ತಾರೆ. ಅದಕ್ಕೋಸ್ಕರವಾಗಿಯೇ ಅವರು ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ರು. ಹಲ್ಲೆಲೂಯಾ. ಮತ್ತೆ ಇನ್ನೂ ಯಾವೆಲ್ಲ ಅಪಾಯಗಳಲ್ಲಿ ಮನುಷ್ಯರಿದ್ದಾರೆ? ರೋಗ ಅನ್ನುವಂಥ ಅಪಾಯದಲ್ಲಿ ಮನುಷ್ಯರಿದ್ದಾರೆ. ತರತರವಾದ ರೋಗಗಳು, ಬಾಧೆಗಳಿಂದ ಮನುಷ್ಯರು ಬಾಧಿಸಲ್ಪಡ್ತಾರೆ. ಕೆಲವ್ರಿಗಂತೂ ಅಯ್ಯೋ ನಾನೆಲ್ಲ ಥರ ಚೆನ್ನಾಗಿದ್ದೀನಿ, ಆದರೂ ಯಾವುದಾದ್ರೂ ಒಂದು ರೋಗ ಬಂದ್ಬಿಡುತ್ತೆ ಅನ್ನೋದೇ ನನಗೆ ಭಯ ಅಂತ, ರೋಗ ಇಲ್ಲ ಅಂದ್ರೂ ಯಾವುದೋ ರೋಗ ಬಂದ್ಬಿಡುತ್ತೆ ಅನ್ನೋ ಭಯದಲ್ಲೇ ಬದುಕೋರಿದ್ದಾರೆ. ಆದರೆ ಯೇಸು ಕ್ರಿಸ್ತನಲ್ಲಿ ಯಾವ ರೋಗ ನಿಮ್ಮ ಸಮೀಪಕ್ಕೆ ಬರುವುದಿಲ್ಲ. ಆತನೇ ನಿಮಗೆ ಆರೋಗ್ಯದಾಯಕನು. ಯಾವ ರೋಗ ನಿಮ್ಮನ್ನ ತಾಕದ ಹಾಗೆ ಅವರು ಕಾದುಕೊಳ್ತಾರೆ. ಹಲ್ಲೆಲೂಯಾ. ಆದ್ರೆ ನನಗೆ ಈಗಾಗಲೇ ರೋಗ ಬಂದ್ಬಿಡ್ತಲ್ಲ, ಏನ್ ಮಾಡೋದು ಅಂತ ನಿಮ್ಗೆ ಅನಿಸ್ಬೋದು. ರೋಗ ಈಗಾಗಲೇ ಬಂದ್ಬಿಟ್ಟಿದ್ರು ಭಯಪಡಬೇಡಿ, ರೋಗ ನಿಮ್ಮನ್ನೇನು ಮಾಡೋದಿಲ್ಲ. ಅದನ್ನ ಜಯಿಸುವಂತ ಬಲವನ್ನು ದೇವರು ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ರೋಗ ಬಂದಿದ್ರು ಆ ರೋಗ ಬಿಟ್ಟು ನೀಗುತ್ತೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ರೋಗದಿಂದ ಆತನ ನಮ್ಮನ್ನು ತಪ್ಪಿಸುವಾತನಾಗಿದ್ದಾರೆ, ನಮ್ಮ ಗಾಯಗಳನ್ನು ಕಟ್ಟುವಾತನಾಗಿದ್ದಾರೆ, ನಮ್ಮ ಎಲುಬುಗಳನ್ನ ಆತನ ಕಟ್ಟುವಾತನಾಗಿದ್ದಾರೆ, ನಮ್ಮನ್ನ ಗುಣಪಡಿಸುವ ದೇವರು ಆತನು. ಯೇಸು ಕ್ರಿಸ್ತನಲ್ಲಿ ನಮಗೆ ಆರೋಗ್ಯ ಉಂಟು, ಸಕಲ ರೋಗಗಳು ಆತನಲ್ಲಿ ನೀಗಿ ಹೋಗುವವು. ಯೇಸು ಕ್ರಿಸ್ತನು ರೋಗಗಳಿಂದ ನಮ್ಮನ್ನು ರಕ್ಷಿಸ್ತಾರೆ. ಮತ್ತೆ ಇನ್ನೂ ಯಾವೆಲ್ಲ ಕಾರ್ಯಗಳಿಂದ ಅವರು ರಕ್ಷಿಸ್ತಾರೆ? ಆತನು ಎಲ್ಲ ಹಣಕಾಸು ಸಮಸ್ಯೆ, ಕಷ್ಟ, ಸಂಕಟ, ಸಾಲ, ಬಾಧೆ ಇವೆಲ್ಲವುಗಳಿಂದ ನಮ್ಮನ್ನು ರಕ್ಷಿಸಿ ಕಾದುಕೊಳ್ತಾರೆ. ಅನೇಕರು ಕೆಲಸ ಇಲ್ಲ, ವ್ಯಾಪಾರದಲ್ಲಿ ನಷ್ಟ, ಸಾಲ, ಮೋಸ ಮಾಡಿಬಿಟ್ರು, ನಷ್ಟ ಆಗೋಯ್ತು, ಎಲ್ಲ ಹೊರಟೋಯ್ತು, ಅಯ್ಯೋ ಏನು ಮಾಡೋದು ಜೀವನಕ್ಕೆ, ನಮ್ಮ ಬದುಕು ಹೆಂಗೆ ಅಂತ ಕಷ್ಟಪಡುವಂಥ ಎಷ್ಟೋ ಮನುಷ್ಯರಿದ್ದಾರೆ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನ ಆ ಸ್ಥಿತಿಯಿಂದ ರಕ್ಷಿಸುವಾತನಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಹತ್ರ ಏನೂ ಇಲ್ವಾ?
ನಿಮಗೆ ಬೇಕಾದದನ್ನ ಅವ್ರು ಕೊಡ್ತಾರೆ. ಪೇತ್ರ ರಾತ್ರಿ ಎಲ್ಲ ಬಲೆ ಹಾಕಿದ, ಮೀನನ್ನು ಹಿಡಿಯೋದಕ್ಕೆ ಒಂದು ಮೀನಾದ್ರೂ ಸಿಗಲಿಲ್ಲ. ಆದ್ರೆ ಕಡೆಗೆ ಯೇಸು ಕ್ರಿಸ್ತನು ನೀನು ಹೋಗಿ ಬಲಗಡೆಯಲ್ಲಿ ಆಳವಾದ ಸ್ಥಳದಲ್ಲಿ ಬಲೆ ಹಾಕು ಅಂತ ಅವರೇ ಜೊತೆ ಹೋದರು. ಆದ್ರೆ ಬಲೆ ಹಾಕ್ದ, ಆದ್ರೆ ಸಿಕ್ಕಿದೇನು? ರಾಶಿಯಾಗಿ ಮೀನುಗಳು ಸಿಕ್ಕುವು. ರಾತ್ರಿ ಎಲ್ಲ ಬಲೆ ಹಾಕಿ ಒಂದು ಮೀನು ಸಿಕ್ಕಿಲ್ಲ. ಆದ್ರೆ ಅವ್ರು ಹೇಳಿದ ಮಾತ್ರಕ್ಕೆ ಕೆಲವೇ ಕ್ಷಣಗಳಲ್ಲಿ ರಾಶಿಯಾಗಿ ಮೀನು, ಎಷ್ಟು ಮೀನು ಅವನ ಜೀವಿತದಲ್ಲಿ ಅಷ್ಟು ಮೀನು ಹಿಡಿದಿಲ್ಲ ಅವನು. ಆ ಮೀನುಗಳನ್ನ ಆ ಬಲೆಗಳ ಸಮೇತ ಎತ್ತೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಮೀನು ಎತ್ತಿ ಬೋಟಲ್ಲಿ ಹಾಕಿದ್ರೆ ಬೋಟೆ ಮುಳುಗೋ ತರ ಆಗ್ತಾ ಇದೆ. ಕೊನೆಗೆ ಅವನ ಸ್ನೇಹಿತರನ್ನು ಕರೆದ, ಬೋಟ್ ತಗೊಂಡ್ರೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಸ್ನೇಹಿತರು ಬರ್ತಾರೆ, ಯಾಕೋಬ ಮತ್ತೆ ಯೋಹನ. ಅವ್ರು ಇವರೆಲ್ಲ ಸೇರಿ ಎಲ್ಲ ಬಲೆಗಳು ಎತ್ತಿ ಅರ್ಧ ಮೀನು ಆ ಕಡೆ ಅರ್ಧ ಮೀನು ಆ ಕಡೆ ಆಕಾಶದಲ್ಲಿ ಉಪ್ಸು ಅಯ್ಯ ಅಮ್ಮ ಅನ್ನಂಗಾಯ್ತು ಅವ್ರಿಗೆ. ಅಂದ್ರೆ ಅಷ್ಟು ಮೀನು ದೇವರವ್ರು ಒದಗಿಸ್ಕೊಟ್ರು. ಇಷ್ಟೆಲ್ಲ ಒದಗಿಸ್ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳಿದಾನಂತಂದ್ರೆ, ಇವೆಲ್ಲ ಬಿಟ್ಟು ನನ್ನ ಜೊತೆ ಬನ್ನಿ, ನಾನು ನಿಮ್ಮನ್ನ ಮನುಷ್ಯರನ್ನು ಹಿಡಿಯುವಂತ ಬೆಸ್ತರಾಗಿ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟು ಎಲ್ಲ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಟ್ರು. 5 ರೊಟ್ಟಿ ಮಾತ್ರ ಇದ್ದಿದ್ದು, 2 ಮೀನು ಮಾತ್ರ ಇದ್ದಿದ್ದು, 5,000 ಜನ ಇದ್ದಾರೆ. ಯಾವ ತರ ಹಂಚೋದು? ಎಲ್ಲಿಂದ ತರೋದು? ಏನ್ ಮಾಡೋದು? ಅದನ್ನ ತಗೊಂಬನ್ನಿ ಅಂತ ಹೇಳಿ ಅದನ್ನ ಮುರಿದು ದೇವರಿಗೆ ಸ್ತೋತ್ರ ಮಾಡಿ ಕೊಟ್ರು. ಆದ್ರೆ 5,000 ಜನ ತಿಂದು ಇನ್ನೂ ಎಷ್ಟೋ ಮಿಕ್ಕಿದ್ದು. ಹಲ್ಲೆಲೂಯ. ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿ ಹೋಗ್ಬಿಟ್ಟಿದೆ, ಜನಗಳೆಲ್ಲ ಇದ್ದಾರೆ, ದ್ರಾಕ್ಷಾರಸ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನಮಗೆ ದ್ರಾಕ್ಷಾರಸ ಕೊಟ್ಟಿಲ್ವಾ? ಎಂತ ಮದುವೆ ಇದು? ಏನ್ ಮದುವೆ ಮಾಡಿದ್ರೆ ನೀವು ಅಂತ ಗಲಾಟೆ ಮಾಡ್ತಾರೆ. ಯೇಸುವೇ ಅಂತಂದ್ರೆ ಅವ್ರು ಮಾಡಿದ ನೀರನ್ನ ತುಂಬಿಸ್ರಿ. ನೀರು ತುಂಬಿಸಿದ್ರೆ ಏನಾಗುತ್ತೆ? ನೀರು ದ್ರಾಕ್ಷಾರಸ ಆಗುತ್ತೆ. ನೀರನ್ನ ದ್ರಾಕ್ಷಾರಸ ಮಾಡ್ಪರಿಸಿದ್ರು, ಆ ಮದುವೆಯನ್ನ ಮಹಿಮೆಯಾಗಿ ಅವ್ರು ನಡೆಸಿದ್ರು. ಹಲ್ಲೆಲೂಯ. ಹಾಗೆ ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದ ಸಮಯದಲ್ಲಿ ಎಷ್ಟೋ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ಇವತ್ತು ನನಗೂ ನಿಮಗೂ ಅವ್ರು ಬೇಕಾದ ಕಾರ್ಯಗಳನ್ನ ಮಾಡ್ತಾರೆ. ನಮ್ಮ ಕೆಲಸಗಳನ್ನ ಆಶೀರ್ವದಿಸ್ತಾರೆ, ನಮಗೆ ಬೇಕಾಗಿರುವಂತ ವ್ಯಾಪಾರವನ್ನು ಕೊಡ್ತಾರೆ, ನಮಗೆ ಬೇಕಾಗಿರುವಂತ ಆದಾಯವನ್ನು ಕೊಡ್ತಾರೆ, ನಮ್ಮ ಅಗತ್ಯಗಳನ್ನ ಸಂಧಿಸ್ತಾರೆ, ಸಾಲಗಳನ್ನು ತೀರಿಸಿಕೊಳ್ಳುವುದಕ್ಕೆ ಬಲವನ್ನು ಕೊಡ್ತಾರೆ, ನಾವು ನಿಂತು ಜೀವನವನ್ನು ಮುನ್ನಡೆಸುವುದಕ್ಕೆ ಅವ್ರು ಸಹಾಯವನ್ನು ಮಾಡ್ತಾರೆ. ಹಲ್ಲೆಲೂಯ. ನಿಮ್ಮೆಲ್ಲರನ್ನು ಶ್ರೀಮಂತರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅಗತ್ಯಗಳನ್ನ ದೇವರು ಸಂಧಿಸ್ತಾರೆ, ನಿಮಗೆ ಏನ್ ಬೇಕೋ ಅದನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯ. ಅದರಿಂದ ಹಣಕಾಸು ಸಮಸ್ಯೆ, ಕೆಲಸ ಇಲ್ಲ, ನಷ್ಟ, ಬಾಧೆ, ಸಮಸ್ಯೆ ಅಂತ ಹೇಳಿ ಮನಗುಂದಿ ಹೋಗ್ಬೇಕಾದ್ರೂ ಅಗತ್ಯ ಇಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ಅದರಿಂದ ರಕ್ಷಿಸಿ ನಮಗೆ ಬೇಕಾದದನ್ನು ಕೊಟ್ಟು ನಮ್ಮನ್ನು ಪೋಷಿಸಿ ನಮ್ಮನ್ನು ನಡೆಸುವುದಕ್ಕೆ ಆತನ ಶಕ್ತನು. ಒಂದು ದಿವಸ ತೆರಿಗೆ ಎತ್ತವ್ರು ಬಂದ್ರು, ದೇವಾಲಯದಲ್ಲಿ ತೆರಿಗೆ ಎತ್ತವರು ಪೇತ್ರನನ್ನ ಕೇಳ್ತಾರೆ, ಪೇತ್ರನೇ ನಿಮ್ಮ ಗುರು ತೆರಿಗೆ ಕೊಡೋದಿಲ್ವಾ? ಪೇತ್ರ ಹೇಳ್ತಾರೆ, ನಮ್ಮ ಗುರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆತನ ಹತ್ರ ಹೋಗುವಾಗ ಮೊದಲೇ ಆತನ ಹೇಳಿರ್ತಾನೆ, ತೆರಿಗೆ ಕಟ್ಟೋರು ಬರ್ತಾರೆ, ನೀನೇನ್ ಮಾಡು, ಅಲ್ಲಿ ಹೋಗಿ ಒಂದು ಗಾಳ ಹಾಕು, ನದಿಯಲ್ಲಿ ಒಂದು ಮೀನು ಸಿಗುತ್ತೆ, ಆ ಮೀನಲ್ಲ, ಆ ಮೀನ್ ಒಳಗಡೆ ಒಂದು ನಾಣ್ಯ ಇರುತ್ತೆ, ಅದನ್ನ ತಗೊಂಡು ಕೊಡು ಅಂತ ಹೇಳ್ತಾರೆ. ನಿಮಗೆ ಎಲ್ಲಿ ನಾಣ್ಯ ಇದೆ ಅನ್ನೋದು ದೇವ್ರಿಗೆ ಗೊತ್ತು, ನಿಮಗೆ ಎಲ್ಲಿಂದ ಕಾಸು ತರಿಸ್ಬೇಕನ್ನೋದು ದೇವ್ರಿಗೆ ಗೊತ್ತು. ಆ ಕಾರ್ಯವನ್ನು ಅವ್ರು ಮಾಡ್ತಾರೆ, ನಿಮ್ಮನ್ನ ಪೋಷಿಸ್ತಾರೆ. ಅದರಿಂದ ಹಣಕಾಸು ಸಮಸ್ಯೆ, ಸಂಕಟ, ಬಾಧೆಗಳಿದೆ ಅಂತ ಹೇಳಿ ಕುಗ್ಗಿ ಹೋಗಬೇಡಿ. ಯೇಸುವೇ ನನಗೆ ಬೇಕಾದ ಅಗತ್ಯಗಳನ್ನು ಸಂಧಿಸು, ನನ್ನನ್ನು ಆಶೀರ್ವದಿಸು, ಕರ್ತನೇ ನನ್ನ ಕೈ ಹಿಡಿದು ನಡೆಸು, ಈ ಸಾಲ ಬಾಧೆ ಸಮಸ್ಯೆ ನನ್ನ ಹೊರತಾ ಅಂತ ಹೇಳಿದ್ರೆ ಸಾಕು, ಅವ್ರು ನಿಮ್ಮನ್ನು ಅದರಿಂದ ಆಚೆ ತರೋದಕ್ಕೆ ಆತನ ಶಕ್ತನು. ನಮ್ಮನ್ನ ಆ ಸಾಲ ಕೂಪಗಳಿಂದ ಆತನು ರಕ್ಷಿಸುವ ಆತನು. ಹಲ್ಲೆಲೂಯ. ಇನ್ನು ಅವರು ನಮ್ಮನ್ನ ಯಾವುದರಿಂದೆಲ್ಲ ರಕ್ಷಿಸ್ತಾರೆ? ನಮ್ಮನ್ನ ವಿರೋಧಿಗಳಿಂದ ರಕ್ಷಿಸ್ತಾರೆ. ಈ ಲೋಕದಲ್ಲಿ ಎಲ್ಲರೂ ಒಳ್ಳೆಯವರಲ್ಲ. ಬೇಕು ಅಂತ ಹೇಳಿ ಬೇರೆಯವ್ರನ್ನ ದ್ವೇಷ ಮಾಡುವಂಥ ಜನಗಳಿರ್ತಾರೆ, ಬೇರೆಯವ್ರನ್ನ ಹಾಳಾಗಬೇಕು ಅಂತ ಬಯಸುವಂಥ ಜನಗಳಿರ್ತಾರೆ. ಅವ್ರ ಕುಟುಂಬಗಳು ನೆಮ್ಮದಿ ಇರಬಾರ್ದು, ಅವ್ರ ಜೀವನಗಳು ನೆಮ್ಮದಿಯಾಗಿರಬಾರ್ದು, ಅವ್ರ ಕೆಲಸಗಳೆಲ್ಲ ಕೆಟ್ಟು ಹೋಗ್ಬೇಕು, ಅವ್ರ ಮನೆಯೆಲ್ಲ ಒಡೆದು ಹೋಗ್ಬೇಕು ಅಂತ ಹೇಳಿ ಕುತಂತ್ರಗಳು ಮಾಡುವಂಥ ಕೆಟ್ಟ ಮನುಷ್ಯರು ಈ ಲೋಕದಲ್ಲಿ ಇರ್ತಾರೆ. ಅವಕಾಶ ಸಿಕ್ಕಿದ್ರೆ ನಮಗೇನೋ ಒಂದು ಕೇಡು ಮಾಡಿ ನಮ್ಮನ್ನು ಬಾಧಿಸಬೇಕು, ತೊಂದರೆಗೊಳಿಸಬೇಕು ಅಂತ ಅವಕಾಶಗಳನ್ನ ನೋಡುವಂತ ಜನಗಳು ಎಲ್ಲಾ ಕಡೆಗಳಲ್ಲಿ ಇರ್ತಾರೆ. ಆದ್ರೆ ಇಂಥವರ ಕೈಗಳಿಂದ ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ರಕ್ಷಿಸಿ ಅವರು ಕಾದುಕೊಳ್ತಾರೆ. ಹಲ್ಲೆಲೂಯ. ಯಾವ ಕೇಡು ನಿಮ್ಮ ಗೂಡಾರದ ಹತ್ತಿರವೂ ಸಹ ಬರುವುದಿಲ್ಲ, ಯಾವ ದುಷ್ಟನ ಪ್ರಯತ್ನಗಳು ನಿಮ್ಮಲ್ಲಿ ಸಾಗುವುದಿಲ್ಲ, ನಿಮ್ಮ ಕುಟುಂಬಗಳಲ್ಲಿ ಯಾವ ಕೆಟ್ಟ ಮನುಷ್ಯರ ಆಲೋಚನೆಗಳು ನೆರವೇರುವುದಿಲ್ಲ, ನಿಮ್ಮ ಕೆಲಸಗಳಲ್ಲಿ ಆಗಲಿ, ನಿಮ್ಮ ಹೋಗುವಂತ ಬರುವಂತ ಸ್ಥಳಗಳಲ್ಲಿ ಆಗಲಿ, ಎಲ್ಲಾ ಕಾರ್ಯಗಳಲ್ಲಿಯೂ ನಿಮ್ಮನ್ನ ವಿರೋಧಿಸಿ ನಿಮಗೆ ವಿರುದ್ಧವಾಗಿ ಕುತಂತ್ರಗಳನ್ನು ಮಾಡಿ ನಿಮ್ಮನ್ನು ಹಾಳು ಮಾಡಬೇಕಂತ ಪ್ರಯತ್ನಿಸುವಂತ ಯಾವ ಮನುಷ್ಯರ ಕಾರ್ಯಗಳು ಫಲಿಸುವುದಿಲ್ಲ. ಕರ್ತನು ನಿಮ್ಮನ್ನ ಕಾದುಕೊಳ್ಳುತ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮನ್ನ ಕಾದುಕೊಳ್ಳುವುದಕ್ಕೆ ಶಕ್ತನು. ಆತನ ಅಪ್ಪಣೆ ಇಲ್ಲದೆ ನಮ್ಮ ತಲೆಯಲ್ಲಿ ಒಂದು ಕೂದಲನ್ನಾದರೂ ಯಾರು ಏನನ್ನು ಮಾಡುವುದಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನು ನಮ್ಮನ್ನ ವಿರೋಧಿಗಳಿಗೆ ತಪ್ಪಿಸಿ ನಮ್ಮನ್ನು ರಕ್ಷಿಸಿ ಕಾದುಕೊಳ್ತಾರೆ. ಒಂದು ವೇಳೆ ಇವತ್ತು ನಿಮ್ಗೇನಾದ್ರು ಅಯ್ಯೋ ನನ್ನನ್ನು ವಿರೋಧ ಮಾಡೋರು ಎಷ್ಟೋ ಜನ ಇದ್ದಾರೆ, ನನಗೆ ಕೇಡು ಬಯಸೋರು ಎಷ್ಟೋ ಜನ ಇದ್ದಾರೆ, ನನಗೆ ವಿರುದ್ಧವಾಗಿ ಏನೇನೋ ಕಾರ್ಯಗಳು ಮಾಡ್ತಾರೆ, ನಾನು ಏನಾಗ್ತೀನೋ ಅನ್ನೋಂಥ ಆತಂಕ ಇದ್ರೆ ಏನು ಮಾಡಬೇಕಾಗಿರೋದು ಅಗತ್ಯ ಇಲ್ಲ. ಯೇಸುವೇ
ನನ್ನನ್ನು ಈ ರೀತಿ ಕೆಟ್ಟ ಮನಸ್ಸಿನಿಂದ ಕಾಪಾಡು ಸ್ವಾಮಿ, ನನ್ನನ್ನು ರಕ್ಷಿಸು ಎಂಬುದಾಗಿ ಆತನ ಕೂಗಿ ಕರೆದ್ರೆ ಸಾಕು, ಎಲ್ಲ ಕೆಡುಕರಿಗೂ ಆತನ ನಮ್ಮನ್ನು ತಪ್ಪಿಸಿ ಕಾದುಕೊಳ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ಎಲ್ಲ ಕೆಡುಕರಿಗೂ ಯೇಸು ಕ್ರಿಸ್ತನ್ ರಕ್ಷಿಸಿ ಅವರು ಕಾದುಕೊಳ್ತಾರೆ. ಇನ್ನು ಏನೆಲ್ಲ ಕಾರ್ಯಗಳಿಂದ ಅವರು ನಮ್ಮ ರಕ್ಷಿಸ್ತಾರೆ. ಈ ಲೋಕದಲ್ಲಿ ಎಷ್ಟೋ ಕೇಡು ತುಂಬಿದೆ. ಪ್ರತಿ ದಿವಸ ಒಂದಲ್ಲ ಒಂದು ಸ್ಥಳದಲ್ಲಿ ಏನೋ ಒಂದು ಕೇಡು ನಡೀತಾನೆ ಇರುತ್ತೆ. ಒಂದು ಕಡೆ ಅಪಘಾತ ಆಗುತ್ತೆ, ಒಂದು ಕಡೆ ಮನೆ ಬಿದ್ದೋಗುತ್ತೆ, ಒಂದು ಕಡೆ ಭೂಕಂಪ ಆಗುತ್ತೆ, ಒಂದು ಕಡೆ ಪ್ರವಾಹ ಬರುತ್ತೆ. ತರತರವಾದ ವಿಪತ್ತುಗಳು, ಅವಘಡಗಳು ಲೋಕದಲ್ಲಿ ಸಂಭವಿಸ್ತಾನೆ ಇರುತ್ತೆ. ಸುದ್ದಿಗಳನ್ನು ನೋಡ್ಬೇಕಂದ್ರೆ ಭಯ ಆಗುತ್ತೆ. ಅಲ್ಲ ಅದಾಯಿತು, ಇಲ್ಲಿ ಇದಾಯಿತು ಅಂತ ಹೇಳಿ ಅವರು ಅದಕ್ಕೆ ಟಿವಿಗಳಲ್ಲಿ ಇನ್ನ ದೊಡ್ಡದಾಗಿ ಹೆಂಗೆ ಮ್ಯೂಸಿಕ್ ಎಲ್ಲ ಕೊಟ್ಟು ಜೀವ ಡಗ್ಗನ ತರ ಮಾಡ್ತಾರೆ. ಈ ರೀತಿ ಲೋಕವೆಲ್ಲ ಕೇಡಿಂದಲೇ ತುಂಬಿ ಹೋಗಿದೆ. ಆದ್ರೆ ಇಂಥ ಕಾರ್ಯಗಳಲ್ಲಿ ನಮ್ಮ ಪರಿಸ್ಥಿತಿ ಏನು? ಅಯ್ಯೋ, ನಮ್ಮ ತಲೆ ಮೇಲೆ ಯಾವ್ದು ಏನ್ ಬಂದು ಬೀಳುತ್ತೋ, ನಮ್ಗೆ ಯಾವತ್ತು ಏನಾಗುತ್ತೋ, ಅಯ್ಯೋ ದೇವರೇ ಅಂತ ಯೋಚನೆ ಮಾಡೋ ಜನಗಳಿರ್ತಾರೆ. ಆದ್ರೆ ಒಂದು ವೇಳೆ ಅಂತ ಭಯ ನಿಮಗಿದ್ರೆ ಆತಂಕ ಬೇಡ. ಯೇಸು ಕ್ರಿಸ್ತನು ಅಂತ ಸಕಲ ಕೇಡಿಗೂ ನಮ್ಮನ್ನು ರಕ್ಷಿಸಿ ಕಾದುಕೊಳ್ಳುವುದಕ್ಕೆ ಆತನ ಶಕ್ತನು. ಹಲ್ಲೆಲೂಯಾ. ಯಾವುದೇ ಕೇಡಿಗೂ ಯಾವುದೇ ವಿಪತ್ತಿಗಳಿಗೂ ಭಯಪಡಬೇಕಾಗಿರುವ ಅಗತ್ಯವಿಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾದುಕೊಳ್ತಾರೆ. ಹಲ್ಲೆಲೂಯಾ. ದೇವದೂತನು ಯೇಸು ಕ್ರಿಸ್ತನ ವಿಷಯವಾಗಿ ಹೇಳಿದ ಮಾತು, ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನಮಗೋಸ್ಕರವಾಗಿ ಯಾರು ಇಲ್ಲ, ನಮ್ಮನ್ನು ಕಾಪಾಡೋರು ಯಾರು ಇಲ್ಲ, ನಮ್ಮನ್ನು ನೋಡೋರು ಯಾರು ಇಲ್ಲ ಅಂತ ಅನ್ಕೊಳ್ತೀರಾ? ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನೀವು ಎಂತ ಸ್ಥಿತಿಯಲ್ಲಿದ್ರು ಅದರಿಂದ ಆತನು ನಿಮ್ಮನ್ನು ರಕ್ಷಿಸ್ತಾನೆ. ಇವತ್ತು ಒಂದು ವೇಳೆ ಈ ವಾಕ್ಯವನ್ನು ಕೇಳುವಂತ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿರ್ಬೋದು, ಆದರೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಅವೆಲ್ಲವುಗಳಿಂದ ಯೇಸು ಕ್ರಿಸ್ತನು ನಿಮ್ಮನ್ನ ರಕ್ಷಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಮನುಷ್ಯರಾಗಿರುವಂತ ನಾವೆಲ್ಲರೂ ಒಂದು ಸಮಸ್ಯೆ ಸಿಗಾಕೊಂಡಿದ್ದೀವಿ. ಬೇರೆ ಯಾವುದೋ ಸಮಸ್ಯೆಗಳು, ರೋಗ ಆಗಿರ್ಬೋದು, ಹಣಕಾಸು ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಮಗದೊಂದು, ಒಬ್ರಿಗಿಲ್ದೆ ಹೋಗ್ಬೋದು. ಆದ್ರೆ ನಮ್ಮೆಲ್ಲರಿಗೂ ಒಟ್ಟಾಗಿ ಒಂದು ಸಮಸ್ಯೆ ಇದೆ, ಅದು ಪಾಪ. ಅದನ್ನು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತೀರಿಸಿ ನಮ್ಮ ರಕ್ಷಿಸಿದ್ದಾರೆ. ನಮಗೆ ಪರಲೋಕವನ್ನ ಅವರು ಕೊಡ್ತಾರೆ. ಆದ್ರೆ ಇನ್ನು ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಪರಿಹಾರ ಮಾಡಿಬಿಟ್ರು ಅಂತ ಹೇಳಿ ನನಗೆ ಇಷ್ಟವಂದಾಗಿ ಬರ್ಕೊಂಡು ಹೋಗ್ಬೇಕು ಅಂತ ಅರ್ಥ ಅಲ್ಲ. ಆದರೆ ಇನ್ನು ನಾವು ಪಾಪದಿಂದ ಮನೆ ತಿರುಗಿ ದೇವರ ವಾಕ್ಯವನ್ನು ಕೈಗೊಂಡು ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ನಮ್ಮ ಜೀವಿತ ಕಾಲವೆಲ್ಲ ನಡೆಯಬೇಕು. ಆಗ ಆತನ ಮುಖಾಂತರ ನಮಗೆ ರಕ್ಷಣೆ ಆಗುತ್ತೆ. ಹಲ್ಲೆಲೂಯಾ. ನಮಗೆ ಪರಲೋಕ ರಾಜ್ಯ ಸಿಗುತ್ತೆ. ಮತ್ತೆ ಅದು ಬಿಟ್ಟು ಒಂದು ವೇಳೆ ಬೇರೆ ಏನೇ ಈ ಲೋಕದಲ್ಲಿ ತರತರವಾದ ಬಾಧೆಗಳಲ್ಲಿ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ನಾವಿದ್ರೂ ಸಹ ಅವೆಲ್ಲವುಗಳಿಂದ ಅವರು ನಮ್ಮನ್ನು ರಕ್ಷಿಸ್ತಾರೆ, ನಮ್ಮನ್ನು ಕಾದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಈ ದಿನದಲ್ಲಿ ನಾವು ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದೀವಿ. ಕ್ರಿಸ್ಮಸ್ ದಿನದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದದನ್ನು ನಾವು ಸ್ಮರಿಸ್ತೇವೆ. ಆದರೆ ಯೇಸು ಕ್ರಿಸ್ತನು ಯಾವ ಕಾರಣಕ್ಕಾಗಿ ಹುಟ್ಟಿ ಬಂದರು? ಇನ್ನು ಮೇಲೆ ಯಾರಾದರೂ ನಿಮ್ಮನ್ನ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಹುಟ್ಟಿ ಬಂದರು ಅಂತಂತಂದ್ರೆ ನೀವು ಅವ್ರಿಗೇನು ಹೇಳಬೇಕು? ಯೇಸು ಕ್ರಿಸ್ತನು ನನಗೋಸ್ಕರ, ನಿಮಗೋಸ್ಕರ ಹುಟ್ಟಿ ಬಂದರು. ನೀವು ಕ್ರೈಸ್ತರ ಆಗಿರ್ಬೋದು, ಕ್ರೈಸ್ತರಲ್ಲದಿರ್ಬೋದು, ನೀವು ಈ ದೇಶದವರಾಗಿರ್ಬೋದು, ಬೇರೆ ದೇಶದವರಾಗಿರ್ಬೋದು, ನೀವು ಯಾವುದೇ ಭಾಷೆಯವರಾಗಿರ್ಬೋದು, ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿಯೇ ಹುಟ್ಟಿ ಬಂದಿದ್ದು ಪಾಪರಿಂದ ನಮ್ಮನ್ನು ಬಿಡಿಸುವುದಕ್ಕೆ. ಈ ಲೋಕದಲ್ಲಿ ಏನೇ ಕಾರ್ಯಗಳು ಒಂದು ವೇಳೆ ನಮಗೆ ಆತಂಕವನ್ನು ಉಂಟು ಮಾಡ್ತಾ ಇದ್ರು ಅವೆಲ್ಲವನ್ನ ನಾವು ರಕ್ಷಿಸಿ ನಮ್ಮನ್ನು ಕಾದುಕೊಳ್ಳುವುದಕ್ಕಾಗಿಯೇ ಆತನ ಈ ಲೋಕಕ್ಕೆ ಬಂದಿದ್ದು ಅಂತ ಹೇಳುವಂಥವர்களಾಗಿರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗಾಗಿ ರಕ್ಷಕನಾಗಿ ಹುಟ್ಟಿ ಬಂದನು. ನಮಗೊಬ್ಬ ರಕ್ಷಕನಿದ್ದಾರೆ. ಹಲ್ಲೆಲೂಯಾ.